ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್. ಇತಿಹಾಸಕ್ಕೆ ಸಂಬಂಧಪಟ್ಟಂಥ 3000 ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ, ಸರಣಿಗಳನ್ನು ನೋಡ್ತಾ ಇದ್ದೀವಿ. ಇದು ಮುಂದುವರೆದ ಭಾಗ. ಪ್ರಶ್ನೆ ನೋಡಿ ಯಾವ ರೀತಿ ಇದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವನ್ನು ಯಾರ ಅಧ್ಯಕ್ಷತೆಯಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಅಂತ ಕೇಳ್ಯಾರ. ಆಪ್ಷನ್ಸ್ ನೋಡ್ರಿ ಯಾವ ರೀತಿ ಇದಾವೆ. ಫಸ್ಟ್ ಒನ್ ಎ ಒ ಯೂಮ್ ಇದೆ, ಬಿ ಬದ್ರುದ್ದೀನ್ ತ್ಯಾಬ್ಜಿ, ಸಿ ಬಂದುಬಿಟ್ಟು JB ಕೃಪಲಾನಿ, ಡಿ ಬಂದುಬಿಟ್ಟು WC ಬ್ಯಾನರ್ಜಿ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದಾಗ ಇದಕ್ಕೆ ಸರಿಯಾದಂಥ ಉತ್ತರ WC ಬ್ಯಾನರ್ಜಿ ಅವರು. WC ಬ್ಯಾನರ್ಜಿ ಅವರು. ಹಾಗಾದರೆ ಈ ಕಾಂಗ್ರೆಸ್ ಸ್ಥಾಪನೆ ಆದ ನಂತರ ನೋಡ್ರಿ, ಕಾಂಗ್ರೆಸ್ 1885 ಡಿಸೆಂಬರ್ 28ಕ್ಕೆ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಯಿತು. ಓಕೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, INC ಅಂತ ಕರಿತೀವಿ ನಾವು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಕಾಂಗ್ರೆಸ್ನ ಯಾಕೆ ಸ್ಥಾಪನೆ ಮಾಡಿದರು ಅಂತಂದರೆ 1857ನಲ್ಲಿ ನಮ್ಮ ಭಾರತದಲ್ಲಿ ಒಂದು ಅತಿ ದೊಡ್ಡ ಘಟನೆ ಸಂಭವಿಸುತ್ತದೆ. ಸಿಪಾಯಿ ಮ್ಯೂಟನಿ ನೋಡ್ರಿ, ಸಿಪಾಯಿ ದಂಗೆ ನಡೆಯುತ್ತೆ. ಹಾಗಾಗಿ ಬ್ರಿಟಿಷರು ಏನು ಮಾಡಿದರು ಅಂತಂದ್ರಿಗಿನ ಇಂತಹ ದಂಗೆ ಮತ್ತೆ ಸಂಭವಿಸಬಾರ್ದು ಅಂತೇಳಿ ಇಂತಹ ನೂರಾರು ದಂಗೆಗಳನ್ನು, ನೂರಾರು ಹೋರಾಟಗಳನ್ನು ತಡೆಗಟ್ಟಲು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು AO ಯೂಮ್, ಅಲಾನ್ ಆಕ್ಟಿವಿಯನ್ ಯೂಮ್ ಅವರು ಭಾರತೀಯ ವಿದ್ಯಾವಂತರನ್ನು ಒಳಗೊಂಡಿರತಕ್ಕಂಥ ಸಂಸ್ಥೆಯನ್ನು ಕಟ್ಟಿದರು. ಓಕೆ, ಹಾಗಾಗಿ ಇದನ್ನು ಕೆಲವ ರಾಷ್ಟ್ರೀಯವಾದಿಗಳು ಏನು ವಾದ ಮಾಡ್ತಾರಂತಂದರೆ ಈ INC ಅನ್ನುವುದು ಒಂದು ಸೇಫ್ಟಿ ವಾಲ್ ಥಿಯರಿ ಇದ್ದಂಗೆ, ಅಂದರೆ ರಕ್ಷಣಾ ಅಥವಾ ಸುರಕ್ಷಾ ಕವಟ. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಸುರಕ್ಷಾ ಕವಟ ಸಿದ್ಧಾಂತ ಅಂತ ಕರಿತಾರೆ ನೋಡ್ರಿ, ಸುರಕ್ಷಾ ಕವಟ ಸಿದ್ಧಾಂತ. ಯಾಕೆ ಈ ರೀತಿ ಕರೆದ್ರು ಅಂತಂದರೆ ಇದು ಕೆಲವೊಬ್ಬರ ವಾದರಿ, ಇದು ಇರ್ಬೋದು, ಇರದೇ ಇರ್ಬೋದು. ಅರ್ಥ ಆಯ್ತಾ? ನೋಡ್ರಿ, INC ಅನ್ನೋದೇನಪ್ಪ ಅಂದರೆ ಈ ಬ್ರಿಟನ್ ಸಾಮ್ರಾಜ್ಯಕ್ಕೆ ಒಂದು ತಡೆಗೋಡೆ ಇದ್ದಂಗೆ. ಯಾವುದೇ ದಂಗೆ ಆಗಬೇಕಾದ್ರೂ, ಯಾವುದೇ ಚಳವಳಿ ನಡಿಬೇಕಾದ್ರೂ, ಬ್ರಿಟಿಷರ ಮೇಲೆ ಆ ದಂಗೆ ಹೋಗಬೇಕಾದ್ರೂ ಫಸ್ಟ್ INC ಮಾಡ್ಕೊಂಡು ಹೋಗಬೇಕು, ದಾಟ್ಕೊಂಡು ಹೋಗಬೇಕು. ಹಾಗಾಗಿ ನೋಡ್ರಿ, ಹಿಂದೆ ಏನಾಗಿತ್ತು, 1857 ಸಿಪಾಯಿ ದಂಗೆಯಲ್ಲಿ ಯಾವುದೇ ಒಂದು ಸಂಸ್ಥೆ ಇರಲಿಲ್ಲ. ನೇರವಾಗಿ ಏನು ಮಾಡ್ತಾಯಿದ್ರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಈಗ INC ಮಾಡಬೇಕಾಗಿದೆ, ದಾಟ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯದ ಬುನಾದಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಆ ಬುನಾದಿಗಳು ಸಡಲ್ಬಾರ್ದು ಅಂತೇಳಿಕೆ ಏನು ಮಾಡಿದ್ರು ಅಂತಂದ್ರೆ INCಯನ್ನು ಸ್ಥಾಪನೆ ಮಾಡಿಕೊಂಡ್ರು. ಈ INCಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದ್ದು ಅಂದ್ರೆ ಪ್ರತಿ ವರ್ಷ ಕೂಡ 3 ದಿನಗಳ ಕಾಲ ಅಧಿವೇಶನ ನಡಿಬೇಕು, ಮತ್ತು ಬೇಡಿಕೆಗಳನ್ನು ಇಡುವುದು, ಮತ್ತು ಆ ಬೇಡಿಕೆಗಳು ಎಷ್ಟು ಮಟ್ಟಿಗೆ ಈಡೇರ್ಯಾವ ಅನ್ನೋದು ನೋಡೋದು, ಮತ್ತು ಸಾಮಾಜಿಕ ಆರ್ಥಿಕ ಎಲ್ಲ ನ್ಯಾಯವನ್ನು ಕಡೆಯ ವ್ಯಕ್ತಿ ಕೂಡ ಒದಗಿಸ್ತಕ್ಕಂಥ ವ್ಯವಸ್ಥೆ ಮಾಡುತ್ತದೆ. ಯಾವುದ್ರಿ? INC. ಬಟ್ ಕೆಲವೊಬ್ಬರ ವಾದ ಏನಿದೆ ಈ ರೀತಿ ಇದೆ. ಕೆಲವೊಂದಿಬ್ಬರ ವಾದ ಏನಪ್ಪ ಅಂದ್ರಿಗಿನ AO ಯೂಮ್ ತುಂಬ ಒಳ್ಳೆಯವನು ಅನ್ನೋದು ಕೂಡ ಕೆಲವೊಬ್ಬರ ರಾಷ್ಟ್ರೀಯವಾದಿಗಳ ವಾದ. ಓಕೆ, ಹಾಗಾದರೆ AO ಯೂಮ್ ಯಾರ ಹತ್ರಗಿನ ಈ ಸ್ಥಾಪಕರಿ, ಕಾಂಗ್ರೆಸ್ನ ಸ್ಥಾಪಕ ಯಾರು ಅಂದ್ರೆ AO ಯೂಮ್. ಹಾಗಾದ್ರೆ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತದ್ರಿಗಿನ ವೆರಿ ಇಂಪಾರ್ಟೆಂಟ್. ಮೊದಲ ಅಧಿವೇಶನ ನಡೆದಿರೋದು, ಒಂದು ಸೆಕೆಂಡ ಇದೆಲ್ಲ ಕ್ಲಿಯರ್ ಮಾಡಿಬಿಡ್ತೇನೆ. ನೋಡ್ರಿ, ಮೊದಲ ಅಧಿವೇಶನ ಬಾಂಬೆಯಲ್ಲಿ ನಡೀತಿದ್ರಿ. ಮೊದಲ ಅಧಿವೇಶನ ನಡೆದದ್ದು ಬಾಂಬೆಯಲ್ಲಿ ನಡೀತೆ. 1885 ಡಿಸೆಂಬರ್ 28ರಿಂದ ಹಿಡಿದು 30ರವರೆಗೆ ನಡೀತಾರೆ ಬಾಂಬೆ. ಆ್ಯಕ್ಚುಲಿ ಇದನ್ನು ಪುನಾದಲ್ಲಿ ನಡೆಸ್ಬೇಕಂತ ಮಾಡಿದ್ರು. ಫಸ್ಟಿಗೆ ಎಲ್ಲಿ ಡಿಸೈಡ್ ಮಾಡಿದ್ರು? ಪುನಾ. ಬಟ್ ಪುನಾದಲ್ಲಿ ಏನಾಯಿತು ಅಂದ್ರೆ ಒಂದು ಸಾಂಕ್ರಾಮಿಕ ರೋಗ ಬಂತು. ಯಾವ ರೋಗ ರೀ? ಸಾಂಕ್ರಾಮಿಕ. ಅಲ್ಲಿ ಪ್ಲೇಗ್ ರೋಗ ಹರಡಿತು. ಸಾಂಕ್ರಾಮಿಕ ರೋಗ ಹರಡಿರೋದ್ರಿಂದ ಇದನ್ನು ಬಾಂಬೆಗೆ ಏನು ಮಾಡಿದ್ರು? ಸ್ಥಳಾಂತರಿಸಿದ್ರು. ಓಕೆ, ಹಾಗಾದರೆ ಇದು ಬಾಂಬೆಗೆ ಅಕ್ಯುರೇಟಾಗಿ ಎಲ್ಲಿ ಹಿಡಿತು ಅಂದ್ರಿಗಿನ ತೇಜ್ಪಾಲ್ ಗೋಕುಲ್ ದಾಸ್ ಕಾಲೇಜ್ ರೀ.
ತೇಜ್ಪಾಲ್ ಗೋಕುಲ್ದಾಸ್, ತೇಜ್ಪಾಲ್ ಗೋಕುಲ್ದಾಸ್ ಸಂಸ್ಕೃತ ಕಾಲೇಜಲ್ಲಿ ಹಿಡಿದ್ರಿ, ಸಂಸ್ಕೃತ ಕಾಲೇಜಲ್ಲಿ ಹಿಡಿದ. ಈ ಮೊದಲ ಅಧಿವೇಶನಕ್ಕೆ 72 ರಾಷ್ಟ್ರೀಯವಾದಿಗಳು, 72 ಜನ ರಾಷ್ಟ್ರೀಯವಾದಿಗಳು ಏನಾಗಿದ್ದರು, ಪಾಲ್ಗೊಂಡಿದ್ದರು. ಅದರಲ್ಲಿ ಈ 72 ಜನದಲ್ಲಿ ಕನ್ನಡಿಗರು 4 ಜನ ಇದ್ದರು. ಎಷ್ಟು ಜನ? 4 ಜನ. ಶ್ರೀನಿವಾಸ್ ಕೌಜಲ್ಗಿ, ನಾರಾಯಣ್ ಭಟ್, ನಾರಾಯಣ್ ಚಂದಾವರ್ಕರ್, ಓಕೆ, ಕೊಲಚಾಲಂ ವೆಂಕಟರಾವ್, ಈ ರೀತಿ 4 ಜನ ಕೂಡ ಏನಾಗಿದ್ದರು, ಪ್ರತಿನಿಧಿಸಿದ್ರು ಅನ್ನೋದು ಕೂಡ ಗೊತ್ತಿರಬೇಕು. ಓಕೆ, ಹಾಗಾದರೆ ಇಲ್ಲಿ ಏನಂದರೆ ಇಲ್ಲಿ ಬೇಡಿಕೆಗಳು ಏನು ಹಿಡಿತಾರೆ, ಬೇಡಿಕೆಗಳು ಅಂತದ್ರಿನ ICS ಪರೀಕ್ಷೆಯನ್ನು ಏಕಕಾಲದಲ್ಲಿ ನಡೆಸುವುದು, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು, ಅಂದರೆ ರೈತರ ಮೇಲೆ ಅಧಿಕ ಏನು ಟ್ಯಾಕ್ಸ್ ಇರ್ತಲ್ಲ ಅದನ್ನು ಕಡಿಮೆ ಮಾಡುವುದು, ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು ಇದು ನಿಮಗೆ ಗೊತ್ತಿರಬೇಕು. ಓಕೆ, ಇದರ ಅಧ್ಯಕ್ಷರು ಯಾರಂದ್ರಿಗಿನ WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅವರ ಹತ್ರ ಗೊತ್ತಿರು. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಿಲ್ಲ ಅಧಿವೇಶನದ ಮೇಲೆ ಕ್ವಶನ್ ಬರ್ತವೆ, ಬಟ್ ಅವಾಗ ಯಾವುದ್ರ ಮೇಲೆ ಬರ್ತದೆ, ಯಾವ ರೀತಿ ಓದ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಒಂದು ಸ್ಥಳದ ಮೇಲೆ ಕೇಳ್ತಾರೆ, ಒಂದು ಅಧಿವೇಶನದ ಅಧ್ಯಕ್ಷರಾದ ಕೇಳ್ತಾರೆ, ಇಲ್ಲಾಂದ್ರೆ ಅಲ್ಲಿ ವಿಶೇಷ ನಿರ್ಣಯ ಕೇಳ್ತಾರೆ. ಓಕೆ, ಇಷ್ಟು ನೋಡ್ಕೊಂಡು ಸಾಕು. ಇಲ್ಲಾಂದ್ರೆ ER ಕೇಳ್ತಾರೆ, ER ಯಾವ ವರ್ಷ ನಡೀತು ಅಂತ ಹೇಳ್ಕೇಸಿ ಇದು ನಿಮಗೆ ಗೊತ್ತಿರಬೇಕು. ರೈಟ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಏನಿದೆ, ಭಾರತೀಯ ಕಾಂಗ್ರೆಸ್ನ ಮಾಧ್ಯಮ ಬಣವು ಅಂದರೆ ಸೌಮ್ಯವಾದಿಗಳು ಅಂತ ಕರಿತೀವಲ್ಲ, ಸೌಮ್ಯವಾದಿಗಳು ಅಂದರೆ ಮಂದಗಾಮಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಬ್ರಿಟಿಷರೊಂದಿಗೆ ವಿವರಿಸಲು 3P ವೆರಿ ಇಂಪಾರ್ಟೆಂಟ್, 3P ಅನ್ನು ನಂಬುತ್ತದೆ. ಹಾಗಾದರೆ 3P ಸಂಕ್ಷೇಪಣ ರೂಪ ಏನು ಅಂತ ಕೇಳ್ಯಾರ್ರಿ. 3P ಅಂದರೆ ಏನು ಅಂತ ಕೇಳ್ಯಾರ್ರಿ, ಅರ್ಥ ಆಯ್ತಾ? ಹಾಗಾದ್ರೆ ನೋಡ್ರಿ, ಇಲ್ಲಿ ಆಯ್ಕೆಗಳು ಕಾಣ್ತಾ ಇದ್ದಾವ. ಪ್ರೇಯರ್, ಪೆಟಿಷನ್, ಪವರ್, ಮತ್ತು ಇದು ಆ್ಯಕ್ಚುಲಿ ಈ ಕಡೆ ಹೋಗ್ತದೆ, ಪೆಟಿಷನ್, ಪೆನ್ಷನ್, ಪ್ರೇಯರ್. ಪೆಟಿಷನ್ ಮತ್ತು ಪ್ರೊಟೆಸ್ಟ್ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ಹಾಗಾದರೆ ಇದಕ್ಕೆ ಸರಿಯಾದದ್ದು ಯಾವುದಂದ್ರೆ ಇಲ್ಲಿ ಆಯ್ಕೆಗಳು ತಪ್ಪಾಗಿದ್ದಾವೆ ಅಂತ ಅನಿಸ್ತಾ ಇದ್ದಾವೆ. ಆ್ಯಕ್ಚುಲಿ ಪೆಟಿಷನ್ ಮತ್ತು ಪ್ರೇಯರ್ ಮತ್ತು ಪ್ರೊಟೆಸ್ಟ್ ಆ್ಯಕ್ಚುಲಿ ನೋಡ್ರಿ, ಇದಕ್ಕೆ ಇಲ್ಲಿ ಸರಿಯಾದದ್ದು ಇಲ್ಲಿ ಕೊಟ್ಟಿಲ್ಲ, ಬಟ್ ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ಸರಿಯಾದ ಯಾವುದಂದರೆ ಒಂದು ಪೆಟಿಷನ್. ಪೆಟಿಷನ್ ಮೀನ್ಸ್ ಏನಂದರೆ ಮನವಿ ರೀ, ಮನವಿನ ಪತ್ರದ ಮೂಲಕ ಸಲ್ಲಿಸ್ತಾ ಇದ್ರು. ಇನ್ನೊಂದು P ಅಂದರೆ ಏನಂದ್ರೆ ಗೊತ್ತಾ, ಪ್ರೊಟೆಸ್ಟ್ ಅಂತ ಕರಿತೀವಿ ನಾವು. ಪ್ರೊಟೆಸ್ಟ್ ಹೋರಾಟ ಆರು ವೇದಿಕೆ. ಓಕೆ, ಪ್ರೊಟೆಸ್ಟ್. ಇನ್ನೊಂದು P3 ನೋಡ್ರಿ, 3 Pಗಳು ಅದು. 3P ಅಂದರೆ ಒಂದು ಮನವಿ, ಒಂದು ಹೋರಾಟ, ಇನ್ನೊಂದು ಪ್ರೇಯರ್, ಪ್ರಾರ್ಥನೆ. ರೈಟ್, ಹಾಗಾದರೆ ಇದು ಯಾರ ಬಗ್ಗೆ ಹೇಳಿದ್ದಾರೆ ಅಂದರೆ ಮಂದಗಾಮಿಗಳ ಬಗ್ಗೆ ಹೇಳ್ಯಾರ. ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ಬಣ ಯಾವುದು, ಮಂದಗಾಮಿಗಳು, ಮಾಡರೇಟ್ಸ್ ಅಂತ ಏನು ಕರಿತೀವಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರದ್ದು ಏನಿತ್ತಂದರೆ ಬ್ರಿಟಿಷರ ಒಂದು ಸರ್ಕಾರದ ಅಡಿಯಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದರು. ಯಾರು? ಈ ಮಂದಗಾಮಿಗಳು. ಯಾಕಂದರೆ ಬ್ರಿಟಿಷರಷ್ಟು ನಾವು ಬುದ್ಧಿವಂತರಲ್ಲ, ಅವರಷ್ಟು ರಾಜಕೀಯ ಕಲೆ ನಮಗಿಲ್ಲ. ಹಾಗಾಗಿ ಅವರ ಒಂದು ಅಡಿಯಲ್ಲಿ ಏನು ಮಾಡ್ಕೋಬೇಕು, ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡ್ಕೊಳ್ಬೇಕು ಅಂತೇಳಿ ಕೇಸಿ ಅವ್ರು ಏನು ಮಾಡಿದರು, ಮನವಿ, ಹೋರಾಟ, ಪ್ರಾರ್ಥನೆ ಮಾಡಿದರು. ಓಕೆ, ಹಾಗಾಗಿ ಎಕ್ಸಾಮಲ್ಲಿ ನಿಮಗೆ ಟೆಕ್ನಿಕಲಾಗಿ ಹೆಂಗೆ ಕೇಳ್ತಾರಂದರೆ ಮನವಿಕಾರರು ಅಂದರೆ ಯಾರು ಅಂತ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಎಕ್ಸಾಮಲ್ಲಿ. ಮನವಿಕಾರರು ನೋಡ್ರಿ, ಮನವಿಕಾರರು ಇವರ ಅವಧಿ ಏನು, ಮಂದಗಾಮಿಗಳ ಅವಧಿ ಏನಿದೆಯಲ್ಲ 1885ರಿಂದ 1905. ಇದು ಮಂದಗಾಮಿಗಳ ಕಾಲರಿದು, ಇದು ಮಂದಗಾಮಿಗಳ ಕಾಲ. ಈ ಅವಧಿಯನ್ನು ಕೆಲವೊಬ್ಬ ಇತಿಹಾಸಕಾರರು ಅಥವಾ ರಾಷ್ಟ್ರೀಯವಾದಿಗಳು ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ, ಇದು ರಾಜಕೀಯ ಭಿಕ್ಷಾಟನೆಯ ಕಾಲ ಅಂತ ಕರೆದಾರೆ. ಇದನ್ನ ಏನಂತ ಕರೆದಾರ್ರಿ? ರಾಜಕೀಯ. ನೋಡ್ರಿ, ರಾಜಕೀಯ ಭಿಕ್ಷಾಟನೆಯ ಕಾಲ, ರಾಜಕೀಯ ಭಿಕ್ಷಾಟನೆಯ ಕಾಲ ಅಂತ ಕರೆದಾರ. ಅಷ್ಟೇ ಅಲ್ಲ, ಇವರು ಸಂವಿಧಾನಾತ್ಮಕ ಸುಧಾರಣೆಗಳಿಗಾಗಿ ಬೇಡಿಕೆ ಇಟ್ಟು ಕಾನೂನಾತ್ಮಕ ಚೌಕಟ್ಟಲ್ಲಿ ಏನು ಮಾಡಿದರು, ಹೋರಾಟ ಮಾಡಿದರು ಮಂದಗಾಮಿಗಳು. ಓಕೆ, ಅಂದರೆ ಕಾನೂನಾತ್ಮಕವಾಗಿ ಏನು ಮಾಡಿದ್ರು, ಅವರು ಕ್ರಮಗಳನ್ನು ತೆಗೊಳ್ತಾ ಇದ್ದರು. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು. ರೈಟ್, ನೆಕ್ಸ್ಟ್ ಇದೇ ಮಂದಗಾಮಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳು ಏನು ಮಾಡಿದ್ರೆ ಟೀಕೆ ಮಾಡ್ಯಾರ್ರಿ. ಯಾವ ರೀತಿ ನೋಡ್ರಿ, ಬಾಲಗಂಗಾಧರ ತಿಲಕ್ ಅವರು. ಯಾರು? ಬಾಲಗಂಗಾಧರ್ ತಿಲಕ್ ಅವ್ರು ಏನು ಹೇಳ್ತಾರಂತಂದರೆ ಮಂದಗಾಮಿಗಳ ಕುರಿತು,
ಈ ಕಾಂಗ್ರೆಸ್ಸಿನ ಅಧಿವೇಶನ ಅನ್ನೋದು ಯಾವ ರೀತಿ ಅಂತಂದರೆ ಒಂಥರ ಹನಿಮೂನ್ ಅಧಿವೇಶನ ಇದ್ದಂಗೆ ಇದೊಂದು ಹನಿಮೂನಿಗೆ ಹೋಲಿಕೆ ಮಾಡ್ಯಾರ ಇವರು. ಯಾಕಂದ್ರೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಈ ವಧುವರರು ಬೇರೆ ಕಡೆ ಹೋಗ್ತಾರೆ ಗೊತ್ತಾ, ಈ ಊಟಿ ಬೇರೆ ಬೇರೆ ಪ್ಲೇಸ್ ಕಡೆ ಹೋಗ್ತಾರಲ್ಲ, ಹಂಗಿದು ಮಜಾ ಮಾಡೋಕೆ ಹೋಗ್ತಕ್ಕಂಥ ಒಂದು ಸಿಚುವೇಶನ್ ಇದ್ದಂಗೆ ಅಂತ ಹೇಳ್ಯಾರ ಯಾರು, ತಿಲಕ್ ಅವರು. ಅಷ್ಟೇ ಎಲ್ಲ ಕಪ್ಪೆಗಳು 3 ವರ್ಷಕ್ಕೊಮ್ಮೆ ಒಟಗುಟ್ಟಿದಂತೆ ಅಂತ ಹೇಳ್ಯಾರ. ಅಂದ್ರೆ ಅಧಿವೇಶನ ಅನ್ನೋದೇ, ಕಾಂಗ್ರೆಸ್ನ ಅಧಿವೇಶನ ಅನ್ನೋದೇ ಒಂದು ತಮಾಷೆ ಅಂತ ಹೇಳ್ಯಾರ ಇವರು ಯಾರು, ಈ ತಿಲಕ್ ಅವರು. ಬೇರೆ ಬೇರೆ ಬಾಲಗಂಗಾಧರ ತಿಲಕ್ ಅವರತ್ತು ಈ ರೀತಿ ಹೇಳಿದರೆ, ಲಾಲ್ ಲಜಪತ್ ರಾಯ್ ಅವರು ಏನು ಹೇಳಿದಾರೆ ಅಂದ್ರಿಗಿನ, ಈ ಮಂದಗಾಮಿಗಳ ಗುಂಪು ಹೆಂಗಂದ್ರಿಗಿನ ಭಿಕ್ಷುಕರ ಗುಂಪು ಅಂತ ಹೇಳಿಕೆ ಏನು ಮಾಡ್ಯಾರ್ರಿ, ಬೆಗ್ಗರ್ ಪಾರ್ಟಿಗೆ ಹೋಲಿಕೆ ಮಾಡ್ಯಾರ್ರಿ ಇವ್ರನ್ನ. ಓಕೆ, ಹಾಗಾಗಿ ಇದ್ರ ಬಗ್ಗೆ ಗೊತ್ತಿರಬೇಕು. ಈ ಮಂದಗಾಮಿಗಳ ಸಾಧನೆ ಕೂಡ ಇದಾವೆ ರೀ. ಮಂದಗಾಮಿಗಳ ಸಾಧನೆ ಅಂತಂದಾಗ ಇವರು ಈ ರಾಜಕೀಯ ಕಲೆಯನ್ನು ಹೇಳಿಕೊಡ್ತಾರೆ, ಪ್ರಜಾಪ್ರಭುತ್ವದ ತತ್ವಗಳನ್ನು ಜನರಿಗೆ ತಿಳಿಸಿಕೊಡ್ತಾರೆ. ಅರ್ಥ ಆಯ್ತಾ? ಮತ್ತು ಅಷ್ಟೇ ಅಲ್ಲ, ಇವರ ಹೋರಾಟದಿಂದನೇ ಏನಾಗ್ತದೆ ಅಂದ್ರೆ ಬ್ರಿಟಿಷರ ಆಡಳಿತದ ಸ್ವರೂಪ ಕೂಡ ಏನಾಗ್ತದೆ ಹೊರಬೀಳ್ತೈತೆ ರೀ. ದಾದಾಬಾಯಿ ನವರೋಜಿ ಅವರು ಈ ಡ್ರೇನ್ ಥಿಯರಿ ಅಂದರೆ ಆರ್ಥಿಕ ಸ್ರವಿಕೆ ಸಿದ್ಧಾಂತವನ್ನು ಏನು ಮಾಡಿದ್ರು, ವ್ಯಕ್ತಪಡಿಸ್ತಾರೆ. ಗೊತ್ತಿರಬೇಕು ನಿಮ್ಗೆ. ಅದರಲ್ಲಿ 2, ಒಂದು ವಿಸಿಬಲ್ ಡ್ರೇನ್ ಥಿಯರಿ, ಇನ್ನೊಂದು ನಾನ್ ವಿಸಿಬಲ್ ಡ್ರೇನ್ ಥಿಯರಿ ಅಂತ ಬರುತ್ತೆ. ಕಣ್ಣಿಗೆ ಕಾಣುವ ಸಂಪತ್ತು, ಕಣ್ಣಿಗೆ ಕಾಣದಿರುವ ಸಂಪತ್ತು. ಓಕೆ, ಹಾಗಾಗಿ ಇದನ್ನು ಮುಂದೆ ನಾನು ಮತ್ತೆ ಚರ್ಚೆ ಮಾಡ್ತೇನೆ. ಒಟ್ಟಿನಲ್ಲಿ ಇಷ್ಟು ನಿಮಗೆ ಗೊತ್ತಿರಲಿ. ಯಾವುದು ಇದು ರಾಷ್ಟ್ರೀಯ ಪ್ರಥಮ ಹಂತದ ವಾದಿಗಳು ಇವರು, ರೈಟ್? ಓಕೆ, ನೆಕ್ಸ್ಟ್ ಪೆಟಿಷನ್, ಪ್ರೊಟೆಸ್ಟ್, ಪ್ರೇಯರ್. ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು ನೋಡಿ, 3P ಅಂದರೆ. ನೆಕ್ಸ್ಟ್ ನೋಡಿ, ಮೊಘಲ್ ಸಿಂಹಾಸನದ ಉತ್ತರಾಧಿಕಾರಿ ದಾರೋಸಿಕೋ ಅವರನ್ನು ಯಾರು ಸೋಲಿಸಿದರು ಅಂತೈತೆ? ಔರಂಗಜೇಬ, ಶಾಜಹಾನ್, ಜಹಾಂಗೀರ್, ಅಕ್ಬರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದು ಅಂತಂದ್ರಿಗಿನ ಔರಂಗಜೇಬ ನೋಡ್ರಿ. ಯಾರ್ರೀ? ಔರಂಗಜೇಬ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನೋಡ್ರಿ, ಇಲ್ಲಿ ಔರಂಗಜೇಬ ಅಂತಂದಾಗ ಮೊಘಲರ ಕೊನೆಯ ಪ್ರಬಲ ದೊರೆ, ಮೊಘಲರ ಕೊನೆಯ ಪ್ರಬಲ ದೊರೆ, ಪ್ರಬಲ ದೊರೆ. ಓಕೆ, ಪ್ರಬಲ ದೊರೆ, ಇವನೇ ಪ್ರಬಲ ದೊರೆ. ನೆಕ್ಸ್ಟ್ ಇವ ಅಕ್ಬರ್ನ ಆಡಳಿತದ ವಿರುದ್ಧವಾಗಿ ಏನು ಮಾಡ್ತಾನೆ ರೀ, ಆಡಳಿತ ಮಾಡ್ತಾನೆ ರೀ. ಯಾಕಂದ್ರೆ ಅಕ್ಬರ್ ಏನು ಜಾರಿ ಮಾಡಿದ್ನಲ್ಲ ಅದನ್ನು ರದ್ದು ಮಾಡಿದ. ಅಕ್ಬರ್ ಏನು ಜಾರಿಗೆ ತೊಗೊಂಬಂದಿದ್ನಲ್ಲ, ಅಕ್ಬರ್ ಏನು ರದ್ದು ಮಾಡಿದ್ನಲ್ಲ ಅದನ್ನೆಲ್ಲ ಏನು ಮಾಡಿದವ, ಜಾರಿಗೆ ತೊಗೊಂಬರ್ತಾನೆ ರೀ. ಇನ್ನು ಶಾಜಹಾನ್ನ ಕಾಲವನ್ನು ಸುವರ್ಣ ಯುಗ ನೋಡ್ರಿ, ಗೋಲ್ಡನ್ ಏಜ್ ಅಂತ ಕರಿತೀವಿ. ಆದ್ರೆ ಈತನಿಗೆ ಸುವರ್ಣ ಯುಗ ಇರಲಿಲ್ಲ, ಈತನ ಆಡಳಿತಕ್ಕೆ ಮಾತ್ರ ಏನಿತ್ತು, ಸುವರ್ಣ ಯುಗ ಇತ್ತು. ಹಾಗಾದರೆ ಜಹಾಂಗೀರ್ ಭಾಳ ವಿಚಿತ್ರ ಮನುಷ್ಯ ಇವ. ಯಾರು? ಜಹಾಂಗೀರ್. ಬಟ್ ಆಡಳಿತ ಚೆನ್ನಾಗಿತ್ತು. ಬಟ್ ಆತ ದಾರು ಕುಡಿದೆ, ಸಿಗರೇಟ್ ಸೇದ್ದೆ ಅಂತ ಹೇಳ್ಕೇಸಿ ತನ್ನ ಆಡಳಿತವನ್ನೆಲ್ಲ ಏನು ಮಾಡಿದ, ಕಳೆದುಕೊಂಡ. ಟೋಟಲಾಗಿ ಯಾರಿಗೆ ಬಿಟ್ಕೊಟ್ಟ ಅಂದ್ರಿಗಿನ ನೂರ್ ಜಹಾಳ್ಗೆ ಬಿಟ್ಕೊಡ್ತಾನೆ. ನೂರ್ ಜಹಾಳ್ ರೈಟ್. ಮೆಹರುನ್ನೀಸಾ ಅನ್ನುವಂಥ ಹೆಸರನ್ನು ತೆಗೆದು ನೂರ್ ಜಹಾಳ್ ಅನ್ನೋಂಥ ಹೆಸರನ್ನು ಇಟ್ಟು ಆಕೆಯನ್ನೇ ಏನು ಮಾಡಿದ ಅಂದ್ರಿಗಿನ ಪೂರ್ತಿಯಾಗಿ ಆಡಳಿತದಲ್ಲಿ ಆಡಳಿತವನ್ನೇ ಒಪ್ಪಿಸ್ತಾನೆ ರೀ. ಯಾರು? ಈ ಒಂದು ಜಹಾಂಗೀರ್. ಓಕೆ, ಇನ್ನು ಜಹಾಂಗೀರ್ನ ಬಗ್ಗೆ ಹೇಳೋದಾದ್ರಿಗಿನ ಇವ ತಂಬಾಕು ಜಿಗಿಯುವುದನ್ನು ಏನು ಮಾಡ್ಯಾನ ರೀ, ನಿಷೇಧ ಮಾಡ್ಯಾನ. ತಂಬಾಕು ಜಿಗಿಯುವುದನ್ನು ನಿಷೇಧ ಮಾಡಿದ ಮೊಘಲ್ ದೊರೆ ಯಾರಪ್ಪ ಅಂದ್ರಿಗಿನ ಜಹಾಂಗೀರ್. ಇನ್ನು ಅಕ್ಬರನ್ನು ನಾವು ಹೇಳಂಗೇ ಇಲ್ಲ, ಹೇಳ್ತಾ ಹೋದ್ರೆ ಸಾಕಾಗೋದೇ ಇಲ್ಲ. ಯಾಕಂದ್ರಿಗಿನಿತ ಅಕ್ಬರ್ ತನ್ನ ಆಡಳಿತಾವಧಿಯಲ್ಲಿ ಹಲವಾರು ಯುದ್ಧಗಳನ್ನು ಕೂಡ ಮಾಡಿದ, ಹಲವಾರು ಸುಧಾರಣೆಗಳನ್ನು ಕೂಡ ಮಾಡ್ತಾನೆ ರೀ. ಅರ್ಥ ಇದೆ? ಎಕ್ಸಾಂಪಲ್ ನೋಡ್ರಿತ, ಇಬಾದತ್ ಖಾನ್ ಮಂದಿರವನ್ನು ಸ್ಥಾಪನೆ ಮಾಡಿದ. ಇಬಾದತ್ ಖಾನ್ ಮಂದಿರವನ್ನು ಸ್ಥಾಪನೆ ಮಾಡಿದ. ಫತೇಪುರ್ ಸಿಕ್ರಿ ನಗರವನ್ನು ನಿರ್ಮಾಣ ಮಾಡಿದ. ಫತೇಪುರ್ ಸಿಕ್ರಿ ನಗರವನ್ನು ಏನು ಮಾಡಿದ, ನಿರ್ಮಿಸಿದ. ಓಕೆ, ನೆಕ್ಸ್ಟು ಈ ಯಾವುದು ದೀನ್ ಎ ಇಲಾಯಿ ಎಂಬ ಹೊಸ ಧರ್ಮವನ್ನು ಏನು ಮಾಡಿದ, ಸ್ಥಾಪನೆ ಮಾಡಿದ. ಅಷ್ಟೇ ಅಲ್ಲ, ಇವನ ಮಂತ್ರಿ ಆಗಿರ್ತಕ್ಕಂಥ ರಾಜ ತೋದರಮಲ್ಲ ಈತ ಕಂದಾಯಕ್ಕೇನಾಗಿದ್ದ, ಫೇಮಸ್ ಆಗಿದ್ದ. ಕಂದಾಯ ಮಂತ್ರಿ ಆಗಿದ್ದ. ಕಂದಾಯನೇ ಮಾಡ್ತಾ ಇದ್ದ. ಆ ಭೂಮಿಯನ್ನು ಪರಿಗಣಿಸಿ ಬಂಜರ್, ಚಚರ್, ಪೌಲಾಜ್, ಪರೌಟಿ ಅನ್ನುವಂಥ ಡಿವೈಡ್ ಮಾಡಿ ಏನು ಮಾಡ್ತಾ ಇದ್ದ, ವಸೂಲಿ ಮಾಡ್ತಾ ಇದ್ನೆ. ಈತ ತಂದಿರತಕ್ಕಂಥದ್ದು ಪದ್ಧತಿಗೆ ಅಂತ ಕರೀತಾರೆ ಬಂದೋಬಸ್ತ್ ಜಪ್ತಿ ಪದ್ಧತಿ. ರೈಟ್, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್
ಶ್ರೇಣಿ ಪದ್ಧತಿ ಅಂದರೆ ಮನ್ಸಬ್ದಾರಿ ಪದ್ಧತಿ ಕೂಡ ಜಾರಿಗೊಳಿಸಿದ ಯಾರು? ಅಕ್ಬರ್. ಮನ್ಸಬ್ದಾರಿ, ಈ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಕೂಡ ಯಾರು? ಅಕ್ಬರೇ. ರೈಟ್, ಇದು ನಿಮಗೆಲ್ಲ ಗೊತ್ತಿರಬೇಕಾಗಿರತಕ್ಕಂಥ ವಿಚಾರ. ಅಕ್ಬರ್ನ ಸೈನಿಕ ಸಾಧನೆಗಳು ತುಂಬ ಇದ್ದಾವೆ. ಯಾಕಂದ್ರೆ ಈಗಿನ ಹಳದಿ ಘಾಟ್ ಕದನ ಆಗುತ್ತೆ ಇವನ ಕಾಲದಲ್ಲಿ, ಮತ್ತು 3ನೇ ಪಾಣಿಪತ್ ಕದನ ಆಗುತ್ತೆ. ಓಕೆ, ಎರಡನೇ ಪಾಣಿಪತ್ ಕದನ ಆಗುತ್ತೆ. ಇವೆಲ್ಲವೂ ಕೂಡ ಗೊತ್ತಿರಬೇಕಾಗಿರತಕ್ಕಂಥ ವಿಚಾರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಬ್ರಿಟಿಷರ ವಿರುದ್ಧ ಯಾವ ಭಾರತೀಯ ಬೃಹತ್ ಆಂದೋಲನವು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ದಂಡಿ ಮಾರ್ಚ್ನಿಂದ ಪ್ರಾರಂಭವಾಗಿತ್ತು ಅಂತ ಕೇಳಿದಾರ. ನೋಡ್ರಿ, ಖಿಲಾಫತ್ ಚಳವಳಿ, ಇನ್ನು ಅಸಹಕಾರ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ, ಕಾನೂನು ಅಸಹಕಾರ ಚಳವಳಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಈಗ ನಾವು ಸರಿಯಾದ ಉತ್ತರ ನೋಡೋದಾದರೆ ಇದರಲ್ಲಿ ಡಿ ಆಗುತ್ತೆ. ಕಾನೂನು ಅಸಹಕಾರ ಚಳವಳಿ. ಕಾನೂನು ಅಸಹಕಾರ ಚಳವಳಿ, ಸಿವಿಲ್ ಡಿಸೋಬೀಡಿಯನ್ಸ್ ಮೂಮೆಂಟ್, ಕಾನೂನು ಭಂಗ ಚಳವಳಿ ಅಡಿಯಲ್ಲಿ ಗಾಂಧೀಜಿಯವರು ಏನು ಮಾಡಿದರು ಅಂತಂದ್ರಿಗಿನ ಈ ಉಪ್ಪಿನ ಮೇಲೆ ಸತ್ಯಾಗ್ರಹ ಮಾಡ್ತಾರೆ. ಉಪ್ಪಿನ ಸತ್ಯಾಗ್ರಹ ಆರ್ ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ. ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದರೆ 1930 ಮಾರ್ಚ್ 12. ನೋಡ್ರಿ, ಎಲ್ಲಿಂದ ಇವರು ಎಲ್ಲಿಂದ ಈ ಒಂದು ಪಾದಯಾತ್ರೆ, ಇದು ಪಾದಯಾತ್ರೆ ಮಾಡ್ತಾರೆ ಎಲ್ಲಿವರೆಗೂ? ದಂಡಿವರೆಗೂ. ಎಲ್ಲಿಂದ? ಸಬರಮತಿಯಿಂದ ದಂಡಿ ಗ್ರಾಮದವರೆಗೂ ಕೂಡ ಏನು ಮಾಡಿದರು ಅಂದ್ರೆ ಒಂದು ನಡಿಗೆ ಅಂದರೆ ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ. ಇದು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಅತಿ ದೊಡ್ಡ ಪಾದಯಾತ್ರೆ. ಇಲ್ಲಿವರೆಗೂ ಕೂಡ ಯಾವ ರಾಜಕೀಯ ನಾಯಕ ಕೂಡ ಇಷ್ಟು ದೂರದ ಪಾದಯಾತ್ರೆ ಮಾಡಿಲ್ಲ. ಹಾಗಾಗಿ ಇಲ್ಲಿ ಇದನ್ನು ವೈಟ್ ರಿವೇರ್ ಅಂತಲೂ ಕರೀತಾರೆ. ಯಾಕಂದರೆ ಅಲ್ಲೆಲ್ಲ ಶ್ವೇತ ಬಟ್ಟೆಯನ್ನು ಧರಿಸಿದ್ರಿಂದ ಅದು ನದಿಯಾಗಿ ಏನಾಗ್ತಾ ಇತ್ತು, ಈ ಚಳವಳಿ ಕಾಣ್ತಾ ಇತ್ತು. ವೈಟ್ ರಿವೇರ್ ಅಂತ ಕರೀತಾರೆ. ನೆಕ್ಸ್ಟ್ ಒಂದು ಬಾರಿ AS ಅಲ್ಲಿ ಏನು ಕೇಳ್ಯಾರಪ್ಪ ಅಂದ್ರಿಗಿನ ಮಾರ್ಚ್ ಎಂದರೇನಂತ ಕೇಳ್ಯಾರ. ಮಾರ್ಚ್ ಎಂದರೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಏನಾಯಿತು, ಪಾದಯಾತ್ರೆ ನಡೀತನ್ನ ಕಾರಣಕ್ಕಾಗಿ ಸ್ವಲ್ಪ ಟೆಕ್ನಿಕಲ್ ವರ್ಡ್ಗಳನ್ನು ಬಳಸಿ ಏನು ಮಾಡ್ಯಾನ್ರಿ, ಮಾರ್ಚ್ ಎಂದರೇನಂತ ಕೇಳಿದಾನ. ಮತ್ತು ಅಷ್ಟೇ ಎಲ್ಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಸಬರಮತಿ, ಇದ್ರ ಮೇಲೆ ಹಲವಾರು ಪ್ರಶ್ನೆ ಬಂದವ್ರಿ. ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಎಲ್ಲಿಂದ ಪ್ರಾರಂಭಿಸಿ ಅಂತ ಕೇಳ್ಯಾನ್ರಿ, ಸಬರಮತಿಯಿಂದ ದಂಡಿಯವರೆಗೂ. ದಂಡಿ ಅನ್ನೋದೊಂದು ಗ್ರಾಮ, ಇದು ಅಹಮದಾಬಾದ್ನಲ್ಲಿ ಬರ್ತಕ್ಕಂಥದ್ದು. ಗುಜರಾತ್, ಇದು ಎಲ್ಲಿ? ಗುಜರಾತಲ್ಲಿ ಬರ್ತಕ್ಕಂಥದ್ದು. ನೋಡ್ರಿ, ಇದನ್ನ ಹೇಳ್ಬೇಕಾದ್ರೆ ಸಪ್ರೇಟ್ ಮಾಡಿ ಕ್ಲಾಸ್ ಮಾಡಿ ಭಾಳ ಡೆಪ್ತ್ ಹೇಳ್ತೀನಿ. ಯಾಕಂದ್ರೆ ಇದ್ರದ್ದು ಒಂದು ತಾಸು ಹೇಳಿದ್ರು ಕೂಡ ಸಾಕಾಗಲ್ರಿ, ಇದು ಅಷ್ಟು ಕಂಟೆಂಟ್ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ 78 ಜನ ಭಾಗವಹಿಸಿದ್ರು. ಟೋಟಲ್ ಎಷ್ಟು? 78 ಜನ ಭಾಗವಹಿಸಿದ್ರು. ಇದನ್ನು ಯಾವುದಕ್ಕೆ ಹೋಲಿಕೆ ಮಾಡಲಾಗೈತಪ್ಪ ಅಂದ್ರಿಗಿನ ಶ್ರೀರಾಮನ ಲಂಕಾ ಯಾತ್ರೆಗೆ ಹೋಲಿಕೆ ಮಾಡಲಾಗೈತೆ ರೀ. ಶ್ರೀರಾಮನ ಲಂಕಾ ಯಾತ್ರೆಗೆ ಏನಾಗೈತಿದು ಹೋಲಿಕೆ ಮಾಡಲಾಗಿದೆ. ಓಕೆ, ಅಂದರೆ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಯಾಕೆ ಮಾಡ್ತಾರೆ ಅಂತಂದರೆ, ಆಲ್ಮೋಸ್ಟ್ ಲಾಹೋರ್ ಅಧಿವೇಶನದಲ್ಲಿ ಒಂದು ಟರಾವು ಘೋಷಣೆ ಮಾಡಿರ್ತಾರೆ, ನಿರ್ಣಯ ತೊಗೊಂಡಿರ್ತಾರೆ, ಕಾನೂನು ಭಂಗ ಚಳವಳಿನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಕೇಸಿ. ಆವಾಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನು ಮಾಡಿತ್ತು ಅಂದ್ರೆ ಗಾಂಧೀಜಿಯವ್ರನ್ನ ಮೀಟಾಗಿ ಹೇಳ್ತು, ಅಂದರೆ ನೀವೇ ಈ ಜವಾಬ್ದಾರಿ ತೊಗೋರು ಅಂತ ಹೇಳ್ತು. ಬಟ್ ಬೇರೆಯವರಿಗೆ ಸ್ವಲ್ಪ ಅಸಮಾಧಾನ ಉಂಟಾಯಿತು. ಯಾಕಂದ್ರೆ ಅಸಹಕಾರ ಚಳವಳಿ ಏನಾಗಿತ್ತು, ಗಾಂಧೀಜಿಯವರು ಯಶಸ್ವಿಯಾಗ್ತಕ್ಕಂಥ ಚಳವಳಿನ ಸ್ಟಾಪ್ ಮಾಡಿದ್ರು. ಹಾಗಾಗಿ ಆ ನಂತರ ಗಾಂಧೀಜಿಯವರು ಕೆಲವೊಬ್ಬರಿಗೆ ಏನು ಅಸಮಾಧಾನ ಇತ್ತಲ್ಲ ಅದನ್ನು ಸ್ಪಷ್ಟಪಡಿಸಿದರು. ಅವರು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಈ ಚಳವಳಿನ ಏನು ಮಾಡಲ್ಲ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತೇಳಿದರು. ಯಾರು? ಗಾಂಧೀಜಿಯವರು. ಅವಾಗ ಕ್ಲಾರಿಟಿ ಬಂತು. ಆವಾಗ ದಿನನಿತ್ಯ ಏನು ಮಾಡ್ತಾ ಇತ್ತು ಅಂದರೆ ಗಾಂಧೀಜಿ ಹಗಲು ರಾತ್ರಿ ಯಾವುದರ ಮೇಲೆ ಒಂದು ಅಸಹಕಾರ, ಕಾನೂನು ಅಸಹಕಾರ ಅನ್ನೋದು ಕೈಗೊಂಡ್ರೆ ನಾವು ಯಶಸ್ವಿ ಆಗ್ತಾ ಅನ್ನೋದು ಅಥವಾ ದಿನನಿತ್ಯ ಯೋಚನೆ ಮಾಡ್ತಾ ಇದ್ದ. ಬಟ್ ಕಟ್ಟ ಕಡೆದಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದ ಗಾಂಧೀಜಿ. ಅದೇ ಯಾವುದಪ್ಪ ಅಂದ್ರಿಗಿನ ಈ ಇರ್ವಿನ್ ತಂದಿರತಕ್ಕಂಥ ಒಂದು ಆ್ಯಕ್ಟ್, ಈ ಸಾಲ್ಟ್ ಆ್ಯಕ್ಟನ್ನು ಏನು ಮಾಡಬೇಕು ನಾವು, ಭಂಗಗೊಳಿಸಬೇಕು. ಅದಕ್ಕೆ ಇದನ್ನು ಕಾಯ್ದೆ, ಸಾಲ್ಟ್ ಆ್ಯಕ್ಟನ್ನು ಭಂಗಗೊಳಿಸಿದದಕ್ಕೆ ಇದನ್ನು ಕಾಯ್ದೆ ಭಂಗ ಚಳವಳಿ ಅಂತ ಕರಿತಾರೆ ರೀ. ಯಾಕಂದ್ರೆ ಅಲ್ಲಿ ದಂಡಿಯನ್ನು ತಲುಪಿ ಇಡೀ ಉಪ್ಪನ್ನು ತಯಾರಿಸಿ ಏನು ಮಾಡಿದೆ ಹೇಳ್ರಿ ಗಾಂಧೀಜಿ, ಆ ಕಾನೂನನ್ನು ಮುರಿದ. ಅದಕ್ಕೆ ಇದನ್ನು ಕಾಯ್ದೆ ಭಂಗ ಚಳವಳಿ ಅಂತಲೂ ಕರಿತೀವಿ. ಇದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡಿಗ ಮೈಲಾರ ಮಹದೇವಪ್ಪ ಅವರು ಏನಾಗಿದ್ದಾರೆ ರೀ, ಮೈಲಾರ ಮಹದೇವಪ್ಪ ಅವರು ಭಾಗವಹಿಸಿದ್ರು. ಇವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಏಕೈಕ ಕನ್ನಡಿಗ ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ ಬರಬೇಕು. ಓಕೆ, ಇದನ್ನು ಮತ್ತೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ನೋಡಿ, ಮತ್ತೆ ಇಲ್ಲೊಂದು ಖಿಲಾಫತ್ ಚಳವಳಿ ಅಂತಿದೆ. ಖಿಲಾಫತ್ ಚಳವಳಿ ಟರ್ಕಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈ ಮೊದಲನೇ
ಮಹಾಯುದ್ಧದಲ್ಲಿ ಫಸ್ಟ್ ವರ್ಲ್ಡ್ ವಾರಲ್ಲಿ ಈ ಟರ್ಕಿ ಅನ್ನೋದು ಆಸ್ಟ್ರಿಯಾ ಪರವಾಗಿ ಹೋರಾಟ ಮಾಡಿ ಇಂಗ್ಲೆಂಡ್ ವಿರುದ್ಧ ಹೋರಾಡಿತ್ತು. ಆನಂತರ ಟರ್ಕಿ ಮೇಲೆ ಇಂಗ್ಲೆಂಡ್ ಚಾರ್ಜ್ ಮಾಡಿ ಅಲ್ಲಿರ್ತಕ್ಕಂಥ ಈ ಟರ್ಕಿಯ ಸುಲ್ತಾನನ ಹುದ್ದೆಯನ್ನು ಖಲೀಫಾ ಹುದ್ದೆಯನ್ನು ಏನು ಮಾಡಿದ್ದು ರದ್ದು ಮಾಡಿದರು ಬ್ರಿಟಿಷರು. ಹಾಗಾಗಿ ಅದರ ಹೋರಾಟ ನಮ್ಮ ಭಾರತದಲ್ಲಿ ಕೂಡ ನಡೀತೆ. ನಮ್ಮ ಭಾರತದಲ್ಲಿ ಅಲಿ ಸಹೋದರರು ಯಾರ್ರೀ, ಈ ಅಲಿ ಬ್ರದರ್ಸ್ ಅಂತೀವಿ ನಾವು, ಅಲಿ ಬ್ರದರ್ಸ್ ಸ್ಟಾರ್ಟ್ ಮಾಡಿದರು. ಬಟ್ ಇದಕ್ಕೆ ನಾಯಕತ್ವ ಯಾರು ವಹಿಸ್ಕೊಂಡ್ರು ಅಂದ್ರೆ ಗಾಂಧೀಜಿ ವಹಿಸ್ಕೊಂಡ. ನೋಡಿರಿ 1919 ಏನು ಸ್ಟಾರ್ಟ್ ಆಗುತ್ತೆ, ಖಿಲಾಫತ್ ಚಳವಳಿ ಸ್ಟಾರ್ಟ್ ಆಗುತ್ತೆ. ಇನ್ನು ಅಸಹಕಾರ ಚಳವಳಿ 1920ರಿಂದ 22ರವರೆಗೆ ಆಗುತ್ತೆ. ಬಟ್ ಅಲ್ಲಿ ಒಂದು ಘಟನೆ ನಡೀತೆ, ಚೌರಿ ಚೌರ ಅನ್ನುವಂಥ ಆ ಒಂದು ಪ್ಲೇಸಲ್ಲಿ 22 ಜನ ಪೊಲೀಸರ ಸಜೀವ ದಹನ ಆಯಿತು ಅನ್ನೋ ಕಾರಣಕ್ಕಾಗಿ ಗಾಂಧೀಜಿಯವರು ಯಶಸ್ವಿ ಆಗ್ತಕ್ಕಂಥ ಚಳವಳಿ ಮಾಡಿದರು, ಇದನ್ನು ಸ್ಟಾಪ್ ಮಾಡಿದರು. ಓಕೆ, ಇದನ್ನು ಮುಂದೆ ಬಂದಾಗ ನಾವೆಲ್ಲ ಡಿಕ್ಲೇರ್ ನೋಡ್ಕೊತ ಹೋಗೋಣ. ಇನ್ನು ಭಾರತ ಬಿಟ್ಟು ತೊಲಗಿ ಚಳವಳಿ ಸ್ಟಾರ್ಟ್ ಆಗಿದ್ದು 1942 ಆಗಸ್ಟ್ 8ರಲ್ಲಿ, ಆಗಸ್ಟ್ 8ಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಭಾರತ ಬಿಟ್ಟು ತೊಲಗಿ ಚಳವಳಿ ಐತಲ್ಲ, ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಹಲವಾರು ರೀತಿ ಕರಿತಾರೆ. ಇದ್ರ ಮೇಲೆ ಕೂಡ ಪ್ರಶ್ನೆ ತುಂಬ ಬರ್ತವೆ. ಯಾಕಂದರೆ ಇದನ್ನು ಲೀಡರ್ಲೆಸ್ ಮೂಮೆಂಟ್ ಅಂತ ಕರೀತಾರೆ, ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ನಾಯಕರಿಲ್ಲದ ಚಳವಳಿ ನೋಡ್ರಿ, ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಮತ್ತು ಇದನ್ನು ಜನತಾ ಚಳವಳಿ ಅಂತ ಕರೀತಾರೆ, ಜನತಾ ಚಳವಳಿ. ಯಾಕಂದರೆ ಇಲ್ಲಿ ಜನಗಳೇ ಏನಾಗಿದ್ದರು, ಮುಂದುವರ್ಸ್ಕೊಂಡು ಹೋದಾಗ ಗಾಂಧೀಜಿಯವರಲ್ಲಿದ್ದರು, ಜೈಲಲ್ಲಿದ್ದರು. ಆಗ ಗಾಂಧೀಜಿಯವರು ಜೈಲಲ್ಲಿ ಇಟ್ಕೊಂಡು ಏನು ಮಾಡಿದ್ರಪ್ಪ ಅಂದರೆ ಈ ಚಳವಳಿಯಲ್ಲಿ ಮಾಡು ಇಲ್ಲವೇ ಮಡಿ, ನೋಡಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂಬ ಘೋಷಣೆಯನ್ನು ಕೊಟ್ಟರು. ಡೂ ಆರ್ ಡೈ ಎಂಬ ಒಂದು ಘೋಷಣೆಯನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಇನ್ನು ಇದೇ ಒಂದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ರೇಡಿಯೋ ಭಾಷಣ ಕೂಡ ಏನಾಗುತ್ತೆ, ಒಂದು ಭೂಗತ ಕಾರ್ಯಾಚರಣೆ ಅಂದರೆ ತಪ್ಪಾಗಲ್ಲ. ರೇಡಿಯೋ ಭಾಷಣವನ್ನು ಉಷಾ ಮೆಹ್ತಾ ಅವರು ಸ್ಟಾರ್ಟ್ ಮಾಡಿದರು. ಓಕೆ, ಮತ್ತು ಇಲ್ಲಿ ಅರುಣ್ ಅಸಾಪಾಲಿ ಅವರು ಕೂಡ ಭಾಗವಹಿಸಿದ್ರು. ಇವ್ರನ್ನ ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಮತ್ತು JP ನಾರಾಯಣ್ ಅವರು ಈ ಒಂದು ಚಾಲನೆ ನೀಡಿದರು ಈ ಚಳವಳಿಗೆ. ಇದು ನಿಮಗೆ ಗೊತ್ತಿರಬೇಕು. ಇದೇ ಒಂದು ಚಳವಳಿಯಲ್ಲಿ ಸೆಪ್ಟೆಂಬರ್ ತಿಂಗಳು 1942 ಸೆಪ್ಟೆಂಬರ್ ಮಂತಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಗ್ರಾಮ, ಈ ಒಂದು ಈಸೂರು ಸ್ವತಂತ್ರ ಘೋಷಿಸಿಕೊಂಡಿತ್ತು. ನೋಡ್ರಿ, ಭಾರತದಲ್ಲಿ ಸ್ವತಂತ್ರವಾಗಿರ್ತಕ್ಕಂಥ ಮೊಟ್ಟ ಮೊದಲ ಹಳ್ಳಿ ಯಾವುದಂದ್ರಿಗಿನ ಈಸೂರು, ಶಿವಮೊಗ್ಗ ಜಿಲ್ಲೆಗೆ ಬರ್ತದೆ ರೀ. ಏಸೂರು ಕೊಟ್ಟರು, ಈಸೂರು ಕೊಡಲಾರಿ. ಓಕೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು ಅಂತ ಒಂದು ಪ್ರಶ್ನೆ ಕೇಳಿದಾರೆ. 1910, 1911, 1912, 1913. ಓಕೆ, ಈ ರೀತಿ ಇದಾವೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದು ಅಂತಂದ್ರಿಗಿನ 1911 ಸ್ನೇಹಿತರೆ. ನೋಡ್ರಿ, 1911ರಲ್ಲಿ ಲಾರ್ಡ್ ವೈಸರಾಯ್ ಆಗಿರ್ತಕ್ಕಂಥ ಲಾರ್ಡ್ ಹಾರ್ಡಿಂಜ್ ಟು ಏನು ಮಾಡಿದ ಅಂದ್ರಿಗಿನ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಯಾಕೆ ವರ್ಗಾವಣೆ ಮಾಡಿದ ಅಂತಂದ್ರಿಗಿನ 1911ರಲ್ಲಿ ಬಂಗಾಳ ವಿಭಜನೆ ಏನಾಯಿತು, ರದ್ದಾಯಿತು. ಬಂಗಾಳ ವಿಭಜನೆ ಏನಾಯಿತು, ರದ್ದಾಯಿತು. ಬಂಗಾಳ ವಿಭಜನೆ ಏನಾಯಿತು, ರದ್ದು. ನೋಡ್ರಿ, 5ನೇ ಜಾರ್ಜ್ನ ಸಲಹೆ ಮೇರೆಗೆ ಏನಾಯ್ತು, ಅಲ್ಲಿ ರದ್ದಾಯಿತು. ಹಾಗಾದರೆ ಈ ಬಂಗಾಳ ವಿಭಜನೆ ರದ್ದಾಗಿದ್ದಕ್ಕೂ ಇದಕ್ಕೆ ಏನು ಸಂಬಂಧ ಅಂದ್ರೆ, ಅಲ್ಲಿರ್ತಕ್ಕಂಥ ಎಲ್ಲ, ಈಗ ಎಕ್ಸಾಂಪಲ್ ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಆಗಿತ್ತಲ್ಲ, ಪೂರ್ವ ಬಂಗಾಳದಲ್ಲಿ ಯಾರಿದ್ರು ಮುಸ್ಲಿಂ ಬಹುಸಂಖ್ಯಾತರು ಏನಿದ್ರಲ್ಲ, ಅವರೆಲ್ಲ ನಾವು ಮತ್ತೆ ಒಂದುಗೂಡಬೇಕಾದ್ರೆ ಕಂಡೀಷನ್ ಆಗಿದ್ರು ಅವರು. ನಮ್ಮ ಪೂರ್ವಜರಿರ್ತಕ್ಕಂಥ ದೆಹಲಿಯಲ್ಲಿ, ಪೂರ್ವಜರರ ಆಳಿರ್ತಕ್ಕಂಥ ದೆಹಲಿಯನ್ನು ರಾಜಧಾನಿಯನ್ನು ಮಾಡಿದರೆ ಮಾತ್ರ ನಾವು ವಿಭಜನೆಗೆ ಒಪ್ಕೋತೀವಿ ಅಂತ ಅವರು ಕಂಡೀಷನ್ ಹಾಕಿದ್ರು. ಹಾಗಾಗಿ 1911ರಲ್ಲಿ ಏನಾಯಿತು, ಈ ಒಂದು ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಹೋಯಿತು. ಇನ್ನು 1911ರಲ್ಲಿ ಅದೇ ವರ್ಷ ಏನಾಯಿತು, ಕಲ್ಕತ್ತಾ ಅಧಿವೇಶನ ನಡೆದಿತ್ತು. ಕಲ್ಕತ್ತಾ ಅಧಿವೇಶನ ನಡೆದಿತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಂಡೆಯಲ್ಲಿವೆ ಅಂತ ಕೇಳಿದಾರೆ. ಮಲಪ್ರಭಾ, ತುಂಗಭದ್ರಾ, ಕಾವೇರಿ, ಕಬಿನಿ. ನೋಡ್ರಿ, ಹಾಗಾದರೆ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದು ಅಂದ್ರಿಗಿನ ತುಂಗಭದ್ರಾ. ಈ ಭದ್ರಾ ಮತ್ತು ತುಂಗ ಶಿವಮೊಗ್ಗದ ಕೋಡ್ಲಿ ಎನ್ನುವಲ್ಲಿ ಏನಪ್ಪ ಅಂದ್ರೆ ಒಂದುಗೂಡಿ ಮುಂದೆ ಕರ್ನೂಲ್ ಬಳಿ ಏನಾಗ್ತದಪ್ಪ ಅಂದ್ರಿಗಿನ ಈ ಕೃಷ್ಣಾ ನದಿಯನ್ನು ಸೇರ್ತಕ್ಕಂಥದ್ದು. ಯಾವುದು
ತುಂಗಾಭದ್ರಾ ನದಿ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಹಂಪಿ ಈಗ ಯಾವ ಜಿಲ್ಲೆಯಲ್ಲಿ ಬರುತ್ತಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ವಿಜಯನಗರ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂಥದ್ದು. ಇದು 31ನೇ ಜಿಲ್ಲೆ. ಹಾಗಾದರೆ ಈ ವಿಜಯನಗರ ಏನಿದೆಯಲ್ಲ, ಇದು ವೈಭವ ಮೆರೆದಂಥ ಒಂದು ಸಾಮ್ರಾಜ್ಯ ಇದು. ಅರ್ಥ ಆಯ್ತಾ? ಇದರಲ್ಲಿ ಇನ್ನೂ ಕೂಡ ಏನಾಗ್ತಾ ಇದೆ, ಗೋಲ್ಡ್ ಅಂದರೆ ಚಿನ್ನ ಸಿಗ್ತಾ ಇದೆ. ಯಾಕಂದರೆ ಇದನ್ನು ಗೋಲ್ಡನ್ ಎಂಪೈರ್ ಅಂತ ಕರಿತಾ ಇದ್ರು. ಯಾಕಂದರೆ ಪರ್ಷಿಯಾದ ಒಬ್ಬ ರಾಜ ಇದನ್ನು ಬುರ್ಜ್ ಸಾಮ್ರಾಜ್ಯ ಅಂತ ಕರೆದಂದ್ರೆ ಇದನ್ನು ಒಂದು ಬಾರಿ ನೋಡಬೇಕಂತ ಅವನಿಗೆ ಆಸೆ ಇತ್ತು. ಯಾಕಂದ್ರೆ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಹಲವಾರು ಪ್ರವಾಸಿಗರು ವರ್ಣನೆ ನೋಡಿದರೆ ಗೊತ್ತಾಗುತ್ತೆ ನಮಗೆ, ಇನ್ನೂ ಕೂಡ ಗೋಲ್ಡ್ ಇದೆ ಅನಿಸ್ತಾ ಇದೆ. ಎಷ್ಟೋ ತುಂಗಭದ್ರಾ ನದಿ ಆ ಒಂದು ಡ್ಯಾಮಲ್ಲಿ ಪಂಪಾ ಸರೋವರದಲ್ಲಿ ಏನಾಗಿದೆ, ಮುಳುಗಿ ಹೋಗಿದೆ ಅಂತ ಅನಿಸ್ತಾ ಇದೆ. ಓಕೆ, ಹಾಗಾಗಿ ನೋಡೋಣ ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯಲ್ಲಿ ಯಾವ ನದಿ ದಂಡೆ ಮೇಲೆ ಕಂಡುಬರುತ್ತೆ, ತುಂಗಭದ್ರಾ. ಇನ್ನು ಹಂಪಿಯ ಹಳೆಯ ಹೆಸರು ಏನಪ್ಪ ಅಂತಂದ್ರೆಗಿನ ಕಿಷ್ಕಿಂಧೆ ಅನ್ನೋದು ಗೊತ್ತಿರಬೇಕು. ಕಿಷ್ಕಿಂಧೆ ಇದೇ ಕಿಷ್ಕಿಂಧೆಯಲ್ಲಿ ಆಂಜನೇಯನ ಜನ್ಮಸ್ಥಳ ಆಗಿರ್ತಕ್ಕಂಥ ಅಂಜನಾದ್ರಿ ಕೂಡ ಕಂಡುಬರುತ್ತೆ. ಅಂಜನಾದ್ರಿ. ಓಕೆ, ನೋಡ್ರಿ ಇಲ್ಲಿ ಇದನ್ನು ಸ್ವಲ್ಪ ಪ್ರವಾಸೋದ್ಯಮ ಇಲಾಖೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ಇತ್ತೀಚೆಗೆ ಏನು ಮಾಡಿದ್ರಿ, ಬಜೆಟಲ್ಲಿ ಅನುದಾನ ಕೇಳಿದರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬುದ್ಧರ, ಹಿಂದೂಗಳ ಮತ್ತು ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿದ ಗುಹೆಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಒಟ್ಟಿಗೆ ಇವೆ ಅಂತ ಕೇಳಿದರೆ ಅಜಂತ, ಎಲ್ಲೋರ, ಎಡಕಲ್, ಕಾರ್ಲೆ. ನೋಡ್ರಿ, ಹಾಗಾದರೆ ಇದಕ್ಕೆ ಆನ್ಸರ್ ಇರೋತ್ತಂದ್ರೆ ಎಲ್ಲೋರ. ನೋಡ್ರಿ, ಎಲ್ಲೋರ ಅಂದರೆ ಟೋಟಲ್ ಇಲ್ಲಿ ಎಲ್ಲೋರದಲ್ಲಿ ನೋಡ್ರಿ, ಎಲ್ಲೋರದಲ್ಲಿ ಈ ಗುಹಾಲಯಗಳು ಕಂಡು ಬರ್ತಾವ್ರಿ. ಟೋಟಲ್ 32 ಗುಹಾಲಯಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಎಲ್ಲೋರ ಎಲ್ಲಿ ಬರುತ್ತೆ ಅಂತಂದರೆ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಕಂಡುಬರುತ್ತೆ. ಔರಂಗಾಬಾದ್ ಡಿಸ್ಟ್ರಿಕ್ಟಲ್ಲಿ ಕಂಡುಬರುತ್ತೆ. ಹಾಗಾದರೆ ಇದೇ ಎಲ್ಲೋರದಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥ ಕೈಲಾಸನಾಥ ದೇವಾಲಯ ಕಂಡುಬರುತ್ತೆ. ಕೈಲಾಸನಾಥ ದೇವಾಲಯ ಇದರ ವಿಶೇಷತೆ ಏನಂದರೆ ಇದು ಏಕಶಿಲೆ. ಅರ್ಥ ಆಯ್ತಾ? ನೋಡ್ರಿ, ಏಕಶಿಲಾ ದೇವಾಲಯ. ಇದು ಶೈವ ಧರ್ಮಕ್ಕೆ ಸಂಬಂಧಿಸಿದೆ. ಇದನ್ನು ಕಟ್ಟಿಸಿದವರು ಯಾರಂದ್ರೆ ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣ. ಮತ್ತು ಇದರ ಶಿಲ್ಪಿ ಯಾರಂದ್ರೆ ವಿಶ್ವಕರ್ಮ ಆಚಾರಿ. ನೋಡಿ ಸ್ನೇಹಿತರೆ, ವಿಶ್ವಕರ್ಮ ಆಚಾರಿ, ರೈಟ್, ವಿಶ್ವಕರ್ಮ ಆಚಾರಿ ಅಂತ ಗೊತ್ತಿರಬೇಕು. ಓಕೆ, ಇಷ್ಟು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಯಾರನ್ನು ಪೂಜಿಸುತ್ತಿದ್ದರು ಅಂತ ಕೇಳಿದಾರೆ. ಬಟ್ ನಾವು ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ನೋಡಿ ನಾವೇನು ಮಾಡಬೇಕು, ಆನ್ಸರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇದರಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಎ ಕೊಟ್ಟಿದ್ದಾರೆ ಪಶುಪತಿ, ಬಿ ಅಯ್ಯಪ್ಪ, ಸಿ ಹನುಮಾನ್, ಡಿ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಎ ಪಶುಪತಿ. ನಿಮಗೆ ಗೊತ್ತಿರಬೇಕು. ಸಿಂಧೂ ನಾಗರಿಕತೆಯಲ್ಲಿ ಹೆಚ್ಚು ಮಾತೃ ಆರಾಧನಾ ಅನ್ನೋದು ಕಂಡು ಬರುತ್ತೆ. ಮಾತೃದೇವತಾ ಆರಾಧನಾ. ನೋಡ್ರಿ, ಮಾತೃದೇವತಾ ಆರಾಧನಾ ಕಂಡು ಬರುತ್ತೆ. ಮಾತೃದೇವತಾ ಆರಾಧನಾ ಕಂಡು ಬರತಕ್ಕಂಥದ್ದು. ಹಾಗಾದರೆ ಇಲ್ಲಿ ಪುರುಷ ದೇವರು ಯಾರು ಅಂದ್ರಿಗಿನ ಪಶುಪತಿ. ಪುರುಷ ದೇವರು ಯಾರು? ಪಶುಪತಿ. ಸಿಂಧೂ ನಾಗರಿಕತೆ ಅಂದಾಗನೇ ಇಡೀ ಪ್ರಪಂಚದಲ್ಲಿಯೇ ಒಂದು ವಿಶಿಷ್ಟ ಲಕ್ಷಣವನ್ನು ಹೊಂದಿರತಕ್ಕಂಥ ಒಂದು ನಾಗರಿಕತೆ ರೀ. ಯಾಕಂದರೆ ಸಿಂಧೂ ನಾಗರಿಕತೆ ಅಂತ ನೋಡಿದಾಗ ನಾವು ಇಲ್ಲಿ ಇದರ ಪ್ರಮುಖ ಲಕ್ಷಣನೇ ನಗರ ಯೋಜನೆ ರೀ. ಟೌನ್ ಪ್ಲ್ಯಾನಿಂಗ್, ನಗರ ಯೋಜನೆ. ಇವತ್ತಿಗೂ ಕೂಡ ಸಿಂಧೂ ನಾಗರಿಕತೆಯ ಲಕ್ಷಣಗಳ ಬಗ್ಗೆ ಭಾಳ ಅಸ್ಪಷ್ಟ ಮಾಹಿತಿ ಇದೆ ರೀ. ಸಿಕ್ಕಿರ್ತಕ್ಕಂಥ ಸ್ಕ್ರಿಪ್ಟ್ ಅಂತ ಗೊತ್ತಾಗಿಲ್ಲ, ಅಲ್ಲಿರ್ತಕ್ಕಂಥ ಲಿಪಿಗಳು, ಮುದ್ರೆಗಳು, ಸೀಲ್ಸ್. ಈ ಮುದ್ರೆಗಳಿಂದನೇ ಏನಾಗಿತ್ತಪ್ಪ ಅಂದ್ರೆ ಸಿಂಧೂ ನಾಗರಿಕತೆ ಈ ಸಾಮಾಜಿಕ ಜೀವನ ಹೆಂಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. 3000ಕ್ಕೂ ಹೆಚ್ಚು ಮುದ್ರೆಗಳು ಏನಾಗಿದೆ ಅವರಲ್ಲಿ ಸಿಕ್ಕಿದಾವೆ. ಅಷ್ಟೇ ಅಲ್ಲ, ಇದು ಪ್ರಪಂಚದ ಮೊಟ್ಟ ಮೊದಲ ನಗರ ನಾಗರಿಕತೆ. ಇದು ಪ್ರಪಂಚದ ಮೊಟ್ಟ ಮೊದಲ ನಗರ ನಾಗರಿಕತೆ.
ನಗರ ನಾಗರಿಕತೆ ಅನ್ನೋದು ಗೊತ್ತಿರಬೇಕು. ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ ನಗರ ನಾಗರಿಕತೆ. ಓಕೆ, ಇನ್ನು ಇದು ಮೆಸೊಪೊಟೇಮಿಯಾ, ಈಜಿಪ್ಟ್, ಚೀನಾ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಾಗಿದೆ. ಇಲ್ಲಿ ಇಂಪಾರ್ಟೆಂಟಾಗಿ ಏನು ಸ್ಟಡಿ ಮಾಡಬೇಕಂದ್ರೆ ಒಂದು ಟೌನ್ ಪ್ಲ್ಯಾನಿಂಗ್ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಯಾಕಂದ್ರೆ ಇವರು 1 BHK 2 BHK 3 BHK ಮನೆಗಳನ್ನು ಕೂಡ ಏನು ಮಾಡಿದರು, ನಿರ್ಮಿಸಿದರು. ಮತ್ತು ಮನೆಗಳ ರೋಡಿಗೆ ಅಂದರೆ ರಸ್ತೆಗೆ ಮುಖ ಮಾಡಿರ್ತಾ ಇದ್ದಿಲ್ಲ. ರಸ್ತೆಯ ಹಿಂಬದಿಯಲ್ಲಿ ಏನಾಗ್ತಾ ಇತ್ತು, ಮುಖಗಳನ್ನು ಹೊಂದಿರ್ತಕ್ಕಂಥ ಡೋರು ಬ್ಯಾಕ್ ಸೈಡ್ ಇರ್ತಾ ಇತ್ತು. ಅರ್ಥ ಆಯ್ತಾ? ಅಷ್ಟು ಸ್ವಚ್ಛಂದವಾಗಿ ಸುಟ್ಟ ಇಟ್ಟಿಗೆಗಳಿಂದ ಮತ್ತು ಚರಂಡಿಗಳು ನೋಡಿರ್ಬೇಕು ನಿಮಗೆ, ಚರಂಡಿಗಳು, ರಸ್ತೆಗಳು ಮತ್ತು ರಸ್ತೆ ಪಕ್ಕದಲ್ಲಿ ಮ್ಯಾನ್ಹೋಲ್ಗಳು, ಜಾಲಾಂಧ್ರಿಗಳನ್ನು ಕೂಡ ಏನು ಮಾಡ್ತಾಯಿದ್ರು, ಚರಂಡಿ ಅಂದ್ರೆ ಈ ಒಂದು ಏನಾದರೂ ಅಲ್ಲಿ ಗಲೀಜು ಸಿಕ್ಕೊಂಡ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಥವಾ ಸ್ವಚ್ಛ ಮಾಡಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ವ್ಯವಸ್ಥೆ ಕೂಡ ನೋಡ್ತೀವಿ. ಇವತ್ತಿಗೂ ಕೂಡ ನಾವು ಮ್ಯಾನ್ಹೋಲ್ಗಳು ನೋಡ್ತಾ ಇರ್ತೀವಿ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ. ಸೇಮ್ ಆ್ಯಸ್ ಇಟ್ ಈಸ್ ಸಿಂಧೂ ನಾಗರಿಕತೆ ಅವನತಿ ಆಗಿರ್ಬೋದು, ಬಟ್ ಆದರೆ ಸಿಂಧೂ ನಾಗರಿಕತೆಯ ಲಕ್ಷಣಗಳು ಇವತ್ತಿಗೂ ಕೂಡ ಏನಿದಾವ್ರಿ, ಜೀವಂತವಾಗಿ ಉಳ್ಕೊಂಡವ್ರಿ. ಯಾಕಂದ್ರೆ ಈಗ ಅಂದಿನ ಕಲ್ಚರ್ನ ಕೂಡ ಇವತ್ತು ನಾವು ಅಲ್ಲಲ್ಲಿ ಕಾಣ್ತಾ ಇರ್ತೀವಿ. ಯಾಕಂದ್ರೆ ಬುಲ್ ಫೈಟಿಂಗ್, ಕಾಕ್ ಫೈಟಿಂಗ್, ಬೋಟ್ ಫೈಟಿಂಗ್, ಬೋಟ್ ಅಂದರೆ ಹಡಗು ಸ್ಪರ್ಧೆ, ಇವೆಲ್ಲವೂ ಕೂಡ ಸಿಂಧೂ ನಾಗರಿಕತೆ ಇರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಎಂದರೆ ಕಾಲುಗಳ ಬಳಿ ಮಲಗುವುದು. ಆ್ಯಕ್ಚುಲಿ ಇಲ್ಲಿ ಕಾಲುಗಳು ಅಥವಾ ಪಾದದಡಿಯಲ್ಲಿ ಕುಳಿತುಕೋ ಅನ್ನುವಂಥ ಹೆಸರು, ಬಟ್ ಇದನ್ನು ಎಕ್ಸಾಮಲ್ಲಿ ಹಿಂಗೆ ಕೇಳಿದ್ದಾರೆ, ಅದಕ್ಕೆ ಹಿಂಗೆ ಕೊಟ್ಟಿದ್ದೀವಿ ನಾವು ಕೂಡ. ವೇದಾಂಗಗಳು, ಉಪನಿಷತ್ತುಗಳು, ಅರಣ್ಯಕಗಳು, ಬ್ರಾಹ್ಮಣಕಗಳು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದು ಅಂದ್ರಿಗಿನ ಉಪನಿಷತ್ತುಗಳು. ನೋಡಿ ಸ್ನೇಹಿತರೆ, ಉಪನಿಷತ್ತುಗಳ ಸಂಖ್ಯೆ 108. ಅರ್ಥ ಆಯ್ತಾ? 108 ಉಪನಿಷತ್ತುಗಳಿವೆ. ಉಪನಿಷತ್ ಎಂಬ ಸಂಸ್ಕೃತ ಪದದಿಂದ ಉಪನಿಷತ್ ಆಗಿದೆ. ಹಾಗಾದರೆ ಉಪನಿಷತ್ ಅನ್ನುವಂಥ ಪದದ ಅರ್ಥ ಏನಂತಂದ್ರಿಗಿನ ಗುರುವಿನ ಬಳಿ ಕುಳಿತುಕೋ, ಗುರುವಿನ ಬಳಿ ಕುಳಿತುಕೋ ಎಂದರ್ಥ. ಇನ್ನು ಉಪನಿಷತ್ತುಗಳಲ್ಲಿ ಇಂಪಾರ್ಟೆಂಟ್ ಉಪನಿಷತ್ತು ಯಾವುದಂದ್ರೆ ಮಾಂಡೂಕ ಉಪನಿಷತ್ತು, ಚಾಬಲ ಉಪನಿಷತ್ತು, ಇನ್ನು ಬೃಹದಾರಣ್ಯಕ ಉಪನಿಷತ್ತು. ಇವು ಭಾಳ ತುಂಬ ಇಂಪಾರ್ಟೆಂಟ. ಹಲವಾರು ಬರ್ತಾವ್ರು ಇದ್ರಾಗ ಇಂಪಾರ್ಟೆಂಟ್ ನೋಡ್ರಿ. ಮಾಂಡೂಕ ಅಥವಾ ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಸತ್ಯಮೇವ ಜಯತೆ ಎಂಬ ಹೆಸರು ಕಂಡು ಬರುತ್ತೆ. ಇದನ್ನು ನಾವು ಅಳವಡಿಸಿಕೊಂಡಿವಿ ರೀ, ಲಾಂಛನದಲ್ಲಿ ಮಾಡಿವಿ, ನಾವು ಅಳವಡಿಸಿಕೊಂಡಿವಿ. ದೇವನಾಗರಿ ಸ್ಕ್ರಿಪ್ಟಲ್ಲೇ ಐತೆ ನೋಡ್ರಿ. ಚಾಬಲ ಉಪನಿಷತ್ತಿನಲ್ಲಿ ವರ್ಣಾಶ್ರಮದ ಬಗ್ಗೆ ಏನಾಗ್ತದೆ ರೀ, ಇಲ್ಲಿ ಮಾಹಿತಿ ಕೊಡ್ತೈತೆ. ಅಂದ್ರೆ ಗೃಹಸ್ಥ, ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ನೆಕ್ಸ್ಟ್ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಕಂಡು ಬರುತ್ತಾ, ಓಂ ಅಸತೋಮ ಸರ್ಗಮಯ ಜ್ಯೋತಿರ್ಲಿಂಗಮಯ ಎನ್ನುವಂಥ ಒಂದು ಶ್ಲೋಕ ಕೂಡ ಏನಾಗುತ್ತೆ ಇಲ್ಲಿ ಕಂಡು ಬರುತ್ತೆ. ಓಕೆ, ಟೋಟಲ್ ಎಷ್ಟಿದಾವ? 108 ಉಪನಿಷತ್ತಿದಾವ. ಅಂದರೆ ಉಪನಿಷತ್ತು ಯಜ್ಞ ಯಾಗಾದಿಗಳನ್ನು ಏನು ಮಾಡುತ್ತೆ ರೀ, ರಿಜೆಕ್ಟ್ ಮಾಡುತ್ತೆ ನೋಡ್ರಿ. ಯಜ್ಞ ಮತ್ತು ಯಾಗಗಳನ್ನು ಏನು ಮಾಡಿತ್ತು, ರಿಜೆಕ್ಟ್ ಅಂದ್ರೆ ಬಲಿ, ಅಂದ್ರೆ ಪ್ರಾಣಿಗಳ ಬಲಿಯನ್ನು ಏನು ಮಾಡಿತ್ತು, ರಿಜೆಕ್ಟ್ ಮಾಡಿತ್ತು, ಅಂದ್ರೆ ವಿರೋಧಿಸಿತು. ಅಂದರೆ ಪುರೋಹಿತರು ಏನು ಹೇಳ್ತಾ ಇದ್ರು, ಹೋಮ ಮಾಡಬೇಕು, ಪ್ರಾಣಿಗಳನ್ನು ಬಲಿ ಕೊಡಬೇಕು, ಯಜ್ಞ ಮಾಡಬೇಕು, ಅವಾಗೇ ನಿಮಗೆ ಮುಕ್ತಿ ಅಂತ ಹೇಳ್ತಾ ಇದ್ರು. ಆದರೆ ಉಪನಿಷತ್ತು ಏನು ಹೇಳುತ್ತಂದರೆ ಭಕ್ತಿಯಿಂದ ಮುಕ್ತಿ ಅಂತ ಹೇಳುತ್ತೆ ರೀ. ಆಳವಾಗಿರ್ತಕ್ಕಂಥ ಭಕ್ತಿ ನಿಮ್ಮಲ್ಲಿದ್ದರೆ ನಿಮಗೆ ಯಾವುದೇ ಯಜ್ಞಗಳು ಬೇಕಾಗಿಲ್ಲ, ಯಾವುದೇ ಹೋಮಗಳು ಬೇಕಾಗಿಲ್ಲ, ಕೊನೆಗೆ ನಿಮಗೆ ಒಂದು ಅಗರಬತ್ತಿ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ನೋಡ್ರಿ. ಎಕ್ಸಾಂಪಲ್ ಈಗ ಈ ಉಪನಿಷತ್ತು ಏನು ಹೇಳುತ್ತೆ ಅಂದ್ರೆ ತಾತ್ವಿಕ ವಿಚಾರಗಳನ್ನು ಹೇಳುತ್ತೆ. ಅಂದರೆ ಇಲ್ಲಿ ತತ್ವಶಾಸ್ತ್ರಗಳು ಒಳಗೊಂಡವ್ರಿ. ಇಲ್ಲಿ ತತ್ವಶಾಸ್ತ್ರ ಇದಾವ. ಆ್ಯಕ್ಚುಲಿ ನೋಡ್ರಿ, ಈಗ ಆತ್ಮ ಪರಮಾತ್ಮ, ಈಗ ಆತ್ಮ ಇದೆನಾ, ಈಗ ನಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು, ಆತ್ಮ ಯಾವುದರಿಂದಿದೆ, ಪರಮಾತ್ಮ ನೋಡ್ರಿ. ಆತ್ಮ ಯಾರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಪರಮಾತ್ಮ ಕ್ರಿಯೇಟ್ ಮಾಡ್ಯಾನ್ರಿ. ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ ಉಪನಿಷತ್ತು ಏನು ಹೇಳುತ್ತಂದ್ರೆ ಆತ್ಮಕ್ಕೆ ಸಾವು ಇಲ್ಲ, ದೇಹಕ್ಕೆ ಮಾತ್ರ ಸಾವು. ದೇಹ ಅಂದರೆ ಮನುಷ್ಯ ಸತ್ತ ನಂತರ, ಡೆತ್ ಆದ ನಂತರ ಆತ್ಮ ಪರಮಾತ್ಮನಲ್ಲಿ ಏನಾಗುತ್ತಾ, ವಿಲೀನ ಆಗುತ್ತಾ ಅಂತ ಹೇಳ್ತದೆ. ಅಷ್ಟೇ ಅಲ್ಲ, ಇನ್ನು ಜನ್ಮ
ಪುನರ್ಜನ್ಮ ರೀ. ನೋಡ್ರಿ, ಜನ್ಮ ಪುನರ್ಜನ್ಮ ಅಂದ್ರೆ ಹುಟ್ಟಿರ್ತಕ್ಕಂಥ ಮನುಷ್ಯ ಅಂದ್ರೆ ಸತ್ತಿರ್ತಕ್ಕಂಥ ಮನುಷ್ಯ ಮತ್ತೆ ಹುಟ್ಟಿ ಬರ್ತಾನೆ. ಅದನ್ನು ತಡೆಯಲು ಯಾರಿಂದ ಸಾಧ್ಯ ಇಲ್ಲ ಅಂದ್ರೆ ಕರ್ಮದ ಫಲದಿಂದ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ರೆ, ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ರೆ ನಾವು ಮತ್ತೆ ಹುಟ್ಟಿ ಬರ್ತೀವಿ. ಅದನ್ನು ತಡೆಯಲು ಯಾರಿಗೂ, ಆ ದೇವರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತೈತಿ. ಅಷ್ಟೇ ಅಲ್ಲ, ಭಕ್ತಿಯಿಂದ ಮೋಕ್ಷ ಅಥವಾ ಮುಕ್ತಿ. ನೋಡ್ರಿ, ನಾವು ಬರೀ ದೇವಸ್ಥಾನಕ್ಕೆ ಹೋಗ್ಬೇಕಂತೇನಿಲ್ಲ, ದೇವರಿಗೆ ಕಾಯಿ ಹೊಡಿಬೇಕಂತೇನಿಲ್ಲ, ಕರ್ಪೂರ ಬೆಳಗಬೇಕಂತೇನಿಲ್ಲ. ಎಕ್ಸಾಂಪಲ್ ನೋಡ್ರಿ, ಆರ್ಯರ ಕಾಲದಲ್ಲಿ ಈ ಕೆಲವಿಷ್ಟು ವೇದಗಳಲ್ಲಿ ಏನು ಬೆಳೆದು ಬಂದೈತೆ, ಕಂಪಲ್ಸರಿ ಏನು ಬೇಕು, ಫೈರ್, ಅಗ್ನಿ ಬೇಕು. ಅಗ್ನಿ ಇದ್ರೇ ಏನಪ್ಪ ಅಂದ್ರೆ ದೇವರು ಏನಾಗ್ತಾನೆ, ನಮ್ಮ ಜೋಡಿ ಸಂಧಾನ ಆಗ್ತಾನ ಅಂತ ಒಂದು ನಂಬಿಕೆ ಇದೆ. ಆದರೆ ಇದೇನು ಹೇಳ್ತಂದ್ರೆ ರಿಜೆಕ್ಟ್ ಮಾಡುತ್ತೆ. ನಮ್ಗೆ ಅಗರಬತ್ತಿ ಕೂಡ ಬೇಕಾಗಿಲ್ಲ, ಕರ್ಪೂರ ಕೂಡ ಬೇಕಾಗಿಲ್ಲ. ಭಕ್ತಿ, ಆಳವಾದಂಥ ಭಕ್ತಿಯಿಂದ ನಾವು ಬೇಡ್ಕೊಂಡ್ರೆ ಸಾಕು, ದೇವರು ನಮ್ಮೊಂದಿಗೆ ಏನು ಮಾಡ್ತಾನೆ, ಇದ್ದು ಮುಕ್ತಿಯ ದಾರಿಯನ್ನು ತೋರಿಸ್ತಾನೆ ಅಂತೇಳಿ ಕೇಸಿ ಉಪನಿಷತ್ತುಗಳು ಹೇಳ್ತಾವ್ರಿ. ಇದು ಉಪನಿಷತ್ತು. ಹಾಗಾದ್ರೆ ವೇದಾಂಗಗಳು ಎಷ್ಟಿದಾವೆ ಅಂದ್ರೆ, ವೇದಾಂಗಗಳು 6 ಇದಾವ್ರಿ. ವೇದಾಂಗಗಳ ಸಂಖ್ಯೆ ಎಷ್ಟು? 6 ಇದಾವ. ಅಂದರೆ ಶಿಕ್ಷಾ, ಕಲ್ಪ, ಜ್ಯೋತಿಷ್ಯ, ವ್ಯಾಕರಣ, ನಿರುಕ್ತ, ಈ ರೀತಿ 6 ವೇದಾಂಗಗಳಿದಾವೆ. ಎಕ್ಸಾಂಪಲ್ ನೋಡ್ರಿ, ಈಗ ಶಿಕ್ಷಾ ಅಂತಂದರೆ ಈಗ ವೇದ ಮಂತ್ರಗಳನ್ನ ಹೇಳಬೇಕಂದ್ರೆ ಕೆಲವೊಂದಿಷ್ಟು ಬಾಯಿಗಳಲ್ಲಿ ನಾಲಿಗೆಯಿಂದ ಗಂಟು ಹಾಕಬೇಕಾಗತ್ತೆ, ಉಸಿರು ಮೂಗಿನಿಂದ, ಸ್ವರಗಳನ್ನು ಮೂಗಿನಿಂದ ಬಿಡಬೇಕಾಗತ್ತೆ. ಹಾಗಾಗಿ ಆ ಒಂದು ವಿದ್ಯೆ ಕಲಿಬೇಕಾದ್ರೆ ಫಸ್ಟ್ ಏನು ತಿಳ್ಕೊಂಡಿರ್ಬೇಕು ನಾವು, ಆ 6ರಲ್ಲಿ ಬರ್ತಕ್ಕಂಥ ಶಿಕ್ಷೆ. ಓಕೆ. ಕಲ್ಪ ಅಂದ್ರೆ ಈ ಸಂಸ್ಕಾರ ಶಾಸ್ತ್ರ ರೀ. ಕಲ್ಪ ಏನಾದ್ರು ಬರೆದಿರ್ತಕ್ಕಂಥದ್ದು ನೋಡ್ರಿ, ಗೊತ್ತಿರಬೇಕು. ಕಲ್ಪ ಎಕ್ಸಾಂಪಲ್ ಮನುಷ್ಯ ಹುಟ್ಟಿನಿಂದ ಸಾಯವರಿಗೆ ಮಾಡ್ತಕ್ಕಂಥ ಸಂಸ್ಕಾರ ಶಾಸ್ತ್ರಗಳು ರೀ. ಈ ನೋಡ್ರಿ, ಎಕ್ಸಾಂಪಲ್ ಈಗ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ ರೀ. ಸೀಮಂತ ಕಾರ್ಯಕ್ರಮ, ಈ ಜಡಿ ತೆಗೆಯುವಂಥ ಕಾರ್ಯಕ್ರಮ ಮಾಡ್ತಾರೆ ರೀ. ಅರ್ಥ ಆಯ್ತಾ? ಯಾಕಂತಂದರೆ ಇವೆಲ್ಲ ಶಾಸ್ತ್ರಗಳು ಬರೆದಿಟ್ಬಿಟ್ರೆ 16 ಶಾಸ್ತ್ರಗಳು ಬರ್ತಾವ್ರಿ ಇದರಲ್ಲಿ. ಕಲ್ಪಾಯನವರು ಎಷ್ಟು ಸಂಸ್ಕಾರ ಶಾಸ್ತ್ರ, ಕಲ್ಪಶಾಸ್ತ್ರದಲ್ಲಿ 16 ಶಾಸ್ತ್ರಗಳು. ಮಗು ಹುಟ್ಟಿದ ನಂತರ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ಅದೊಂದು ಶಾಸ್ತ್ರ ಮಾಡ್ತಾರೆ. ಫಸ್ಟ್ ಟೈಮ್ ಊಟ ಮಾಡ್ತಾಯಿತ್ತಂದ್ರೆ ಅದೊಂದು ಶಾಸ್ತ್ರ ಮಾಡ್ತಾರೆ. ಅಷ್ಟೇ ಇಲ್ಲ, ಕಿವಿ ಚುಚ್ಚಂತ ಶಾಸ್ತ್ರ ಮಾಡ್ತಾರೆ. ಹೊಟ್ಟೆಯಲ್ಲಿ ಇರಬೇಕಂದ್ರೆ, ಗರ್ಭಾವಸ್ಥೆಯಲ್ಲಿ ಇರಬೇಕಂದ್ರೆ ಅಲ್ಲಿ ಒಂದು ಶಾಸ್ತ್ರ ರೀ. ಓಕೆ. ಅಂದರೆ ಐತರೇಯ ಬ್ರಾಹ್ಮಣಕದಲ್ಲಿ ಗಂಡಿಗೆ ಭಾಳ ಶ್ರೇಷ್ಠತೆ ಇತ್ತು. ಹಾಗಾಗಿ ಎಲ್ಲ ಸ್ತ್ರೀಯರು ಗಂಡು ಬೇಕು ಹೆಣ್ಣು ಬೇಡ ಅಂತೇಳಿ ಬೇಡ್ಕೋತಾ ಇದ್ರು. ಅಂದರೆ ಗಂಡು ಆಗಲೇಬೇಕಂದ್ರೆ ಅದೊಂದು ಶಾಸ್ತ್ರ ಇತ್ತು. ಹಾಗಾಗಿ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಶಾಸ್ತ್ರಗಳು. ಯಾವುವು? 16 ಶಾಸ್ತ್ರಗಳು. ಓಕೆ. ನೋಡ್ರಿ, ಅರಣ್ಯಕಗಳು ಬ್ರಾಹ್ಮಣಕಗಳ ಕೊನೆಯ ಸಾಲುಗಳು ಅಥವಾ ಬ್ರಾಹ್ಮಣಕಗಳ ಅನುಬಂಧಗಳು ಅರಣ್ಯಕಗಳು. ಇನ್ನು ಬ್ರಾಹ್ಮಣಕಗಳು ಈ ಶ್ಲೋಕಗಳ ಅಥವಾ ವೇದಗಳಲ್ಲಿರ್ತಕ್ಕಂಥ ವ್ಯಾಖ್ಯಾನಗಳು, ವೇದಗಳ ಮೇಲೆ ರಚಿರ್ತಕ್ಕಂಥ ವ್ಯಾಖ್ಯಾನಗಳು ಯಾವಪ್ಪ ಅಂದ್ರೆ ಬ್ರಾಹ್ಮಣಕಗಳು. ಜಸ್ಟ್ ರೀ, ಬ್ರಾಹ್ಮಣಕ ಅಂದ್ರೆ ಐತರೇಯ ಬ್ರಾಹ್ಮಣಕ, ಶತಪಥ ಬ್ರಾಹ್ಮಣಕ, ಕೌಶಿತಕಿ, ಪಂಚವಿ, ಷದ್ವೀಶ, ಮತ್ತು ಇನ್ನೊಂದು ಯಾವುದೋ ಬರ್ತದೆ, ಯಾವುದು ನನಗೆ ಅಷ್ಟು ನೆನಪಿಲ್ಲ. ಬಟ್ ಟೋಟಲಾಗಿ ಇಂಪಾರ್ಟೆಂಟಾಗಿ ಒಂದು ಐತರೇಯ, ಶತಪಥ ಮತ್ತು ಗೋಪಥ. ಗೋಪಥ ಬ್ರಾಹ್ಮಣಕ ಅಂದರೆ ಏನಂದ್ರಿಗಿನ ವೇದಗಳಿರ್ತಕ್ಕಂಥ ಶ್ಲೋಕಗಳನ್ನು, ಪದ್ಯ ರೂಪದಲ್ಲಿರ್ತಕ್ಕಂಥ ಶ್ಲೋಕಗಳನ್ನು ಗದ್ಯ ರೂಪಕ್ಕೆ ಕನ್ವರ್ಟ್ ಮಾಡುವುದೇ ಬ್ರಾಹ್ಮಣಕ. ಓಕೆ. ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು ಸಂಖ್ಯೆಯಲ್ಲಿವೆ ಅಂತ ಕೇಳಿದಾರೆ. ಇದು 15, 16, 17, 18 ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಂದ್ರಿಗಿನ 16 ಸ್ನೇಹಿತರೆ. ನೋಡ್ರಿ, ಎಷ್ಟು? 16 ಮಹಾಜನಪದಗಳು ಯಾವ ರೀತಿ ಕ್ರಿಯೇಟ್ ಆಗ್ತಾವತ್ತಂದ್ರಿಗಿನ, ಕ್ರಿಯೇಟ್ ಆಗಲಿಕ್ಕೆ ಕಾರಣ ಅವರು ಸಪ್ತ ಸಿಂಧು ನದಿಯನ್ನು ಬಿಟ್ಟು ಅಥವಾ ಸಪ್ತ ಸಿಂಧು ಪ್ರದೇಶವನ್ನು ಬಿಟ್ಟು ಈ ಭಾಗಕ್ಕೆ, ಗಂಗಾ ಮತ್ತು ಯಮುನಾ ನದಿ ಭಾಗಕ್ಕೆ, ಆರ್ಯಾವತ ಪ್ರದೇಶಕ್ಕೆ ಯಾವಾಗ ಪಾದಾರ್ಪಣೆ ಮಾಡ್ತಾರಲ್ಲ, ಇಲ್ಲಿರ್ತಕ್ಕಂಥ ವಾತಾವರಣ ಏನು ಮಾಡುತ್ತೆ ಅಂದ್ರಿಗಿನ ಅವರಿಗೆ ಸ್ವಲ್ಪ ಸಪೋರ್ಟಿವ್ ಮಾಡುತ್ತೆ. ಯಾಕಂದರೆ ಇಲ್ಲಿ ಐರನ್ ಸಿಗುತ್ತೆ. ಈ ಕಡೆ ಏನು ಸಿಕ್ತು? ಮೇನ್ ಐರನ್, ಕಬ್ಬಿಣ ಸಿಕ್ತು. ಕ್ರಿಸ್ತಪೂರ್ವ 1000 ಏನಾಯಿತು? ಕಬ್ಬಿಣ ಅಂದ್ರೆ ಐರನ್ ಏನಾಯಿತು? ಪತ್ತೆ ಆಯಿತು 1000. ಯಾವಾಗ ಕಬ್ಬಿಣ ಪತ್ತೆ ಆಯ್ತಲ್ಲ, ಅಲ್ಲಿ ಕೃಷಿ ಏನಾಯಿತು? ಜಾಸ್ತಿ ಆಯಿತು, ವ್ಯಾಪಾರನೂ ಜಾಸ್ತಿ ಆಯಿತು. ಹಾಗಾಗಿ ರಾಜ ಸರ್ವಾಧಿಕಾರಿಯಾಗಿದ್ದ, ಟ್ಯಾಕ್ಸನ್ನು ಜಾಸ್ತಿ ಮಾಡ್ತಾ ಬಂದ, ಸೈನ್ಯವನ್ನು ಜಾಸ್ತಿ ಮಾಡ್ತಾ ಹೋದ. ಹಂಗೆ ಸೈನ್ಯವನ್ನು ಜಾಸ್ತಿ ಮಾಡ್ತಾ ಹೋಗಿ ನೆಕ್ಸ್ಟ್ ಬೇರೆ ದಾಳಿ ಮಾಡ್ತಾ ಹೋದ, ಬೇರೆ ಪಂಗಡಗಳ ಮೇಲೆ ದಾಳಿ ಮಾಡ್ತಾ ಅವನೊಂದು ಏನು ಮಾಡಿದೆ ಅಂದರೆ ಇನ್ನು ರಾಜ್ಯವನ್ನು ಕಟ್ಕೊಂಡ. ಹಾಗಾಗಿ ಇದನ್ನು ಮಹಾಜನಪದ ಅಂತ ಕರೀತಾರೆ. ಮಹಾಜನಪದಗಳು ಟೋಟಲ್ ಎಷ್ಟಿದಾವ? 16 ಇದಾವ. ಎಕ್ಸಾಂಪಲ್ ಹಂಗ, ಚಂಪ, ಮತ್ತು ಕೋಸಲ, ಮಗಧ. ಅತ್ಯಂತ ದೊಡ್ಡದು ಯಾವುದಂದ್ರೆ ಮಗಧ. ಇದು ನಿಮಗೆ ಗೊತ್ತಿರಬೇಕು. ಯಾಕಂದರೆ ಈ ಕಡೆ ಏನಿತ್ತು? ಫಲವತ್ತಾದ ಭೂಮಿ ಇತ್ತು.
ಫಲವತ್ತಾದ ಭೂಮಿ, ಮತ್ತು ಯಾವಾಗಲೂ ತುಂಬಿ ಹರಿಯುವ ಗಂಗಾ ಮತ್ತು ಯಮುನಾ ನದಿಗಳು. ಇದರಿಂದ ಇಲ್ಲಿ ಮಹಾಜನಪದಗಳು ಏನದವು ಕ್ರಿಯೇಟ್ ಆದವು. ಆ ಮಹಾಜನಪದಗಳನ್ನು ನುಂಗಿ ಟೋಟಲ್ 15 ಮಹಾಜನಪದಗಳನ್ನು ನುಂಗಿ ಸಾಮ್ರಾಜ್ಯವಾಗಿ ಬೆಳೆದಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮಗಧ್. ನೋಡ್ರಿ, ಮಗಧ್ ಸಾಮ್ರಾಜ್ಯ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಬೇಕಾರ, ಈ ಮಹಾಜನಪದಗಳು ಉದಯಿಸಿದ್ದು 6ನೇ ಶತಮಾನದ ನೋಡ್ರಿ, ಬಿ ಸಿ 6ನೇ ಶತಮಾನ. ಇದನ್ನು ಎಕ್ಸಾಮಲ್ಲಿ ಕೇಳ್ಯಾರ, ಸೆಂಟ್ರಲ್ ಎಕ್ಸಾಮಲ್ಲಿ ನೆನ್ಪಿಟ್ಕೋರಿ. ವಿಜಯನಗರದ ಯಾವ ದೊರೆ ಗಜೆ ಬೇಟೆಗಾರ ಎಂಬ ಬಿರುದನ್ನು ಸ್ವೀಕರಿಸಿದರು ಅಂತ ಕೇಳ್ಯಾರ. ಹರಿಹರ, ಬುಕ್ಕ, ಮತ್ತು ದೇವರಾಯ 1, ದೇವರಾಯ 2, 1ನೇ ದೇವರಾಯ, 2ನೇ ದೇವರಾಯ. ನೋಡ್ರಿ, ಇದಕ್ಕೆ ಸರಿಯಾದಂಥ ಆನ್ಸರ್ 2ನೇ ದೇವ. ಹಾಗಾದರೆ 2 ದೇವರಾಯ ಏನಿದನಲ್ಲ, ಈತಗೆ ಬಿರುದಿತ್ತು ಯಾವುದು? ಗಜೆ ಬೆಂಟೆಗಾರ. ಆನೆಗಳನ್ನು, ಮದ ಏರಿರ್ತಕ್ಕಂಥ ಆನೆಗಳನ್ನು ಪಳಗಿಸ್ತಾ ಇದ್ದಿರುತ್ತ ನೋಡಿ, ಅದಕ್ಕೆ ಈ ಬಿರುದು. ಮತ್ತು ಅಷ್ಟೇ ಅಲ್ಲ, ಇತನ ಸೇನಾಪತಿ ಲಕ್ಕಣ್ಣ ದಂಡೇಶ. ಲಕ್ಕಣ್ಣ ದಂಡೇಶ ಈತ ಶ್ರೀಲಂಕಾದವರೆಗೂ ಕೂಡ ಏನು ಮಾಡಿದ್ದ? ದಾಳಿ ಮಾಡಿದ್ದ. ಹಾಗಾಗಿ ಈತಗ ಪೂರ್ವ ಸಮುದ್ರಾಧಿಪತಿ ಅನ್ನುವಂಥ ಬಿರುದು ಕೂಡ ಇದೆ ಈತಗೆ, ಈತನೇ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಮತ್ತು ಈತ ಒಂದು ಕೃತಿ ಬರೀತಾನೆ, ಶಿವತತ್ವ ಚಿಂತಾಮಣಿ. ಓಕೆ, ಶಿವತತ್ವ ಚಿಂತಾಮಣಿ. ನೆಕ್ಸ್ಟ್, ಈ 2ನೇ ದೇವರ ನ್ಯಾಯಸ್ಥಾನಕ್ಕೆ ಅಬ್ದುಲ್ ರಜಾಕ್, ಪರ್ಷಿಯಾದ ಅಬ್ದುಲ್ ರಜಾಕ್ ಭೇಟಿಯಾಗಿದ್ದ. ಆತ ಏನು ಹೇಳಿದಂದ್ರೆ, ಇಂತಹ ಸಾಮ್ರಾಜ್ಯವನ್ನು ನಾನು ಕಂಡಿಲ್ಲ ಅಂತ ಹೇಳಿದೆ. ತೆರೆದ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ? ವಜ್ರ ವೈಡೂರ್ಯಗಳನ್ನು ಮಾರುತ್ತಾರೆ ಅಂತ ಹೇಳಿದಾನೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಮತ್ತು ಈ ಮುಸ್ಲಿಮರಿಗೆ ಆಡಳಿತದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ದೊರೆರೆ. ಕುರ್ಆನ್ ಪಕ್ಕದಲ್ಲಿ ಇಟ್ಕೊಂಡು ಆಡಳಿತ ಮಾಡ್ಯಾನಿರ್ತ. ಕುರ್ಆನ್ನ ಪಕ್ಕದಲ್ಲಿ ಇಟ್ಕೊಂಡು ಆಡಳಿತ, ಸಿಂಹಾಸನದ ಪಕ್ಕದಲ್ಲಿ ಇಟ್ಕೊಂಡು ಆಡಳಿತ ಮಾಡಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ದೇವರಾಯ 1 ಏನಂದರೆ, ಈತನ ಆಸ್ಥಾನಕ್ಕೆ ಈ ಇಟಲಿಯ ಪ್ರವಾಸಿಗ ನಿಕೊಲೋ ಡಿ ಕಾಂಟಿ ಅವರು ಭೇಟಿ ಕೊಟ್ಟಿದ್ದರು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಬುಕ್ಕ. ಈತ ತನ್ನ ರಾಯಭಾರಿಯನ್ನು ಚೀನಾಕ್ಕೆ ಕಳುಹಿಸಿದ್ದ. ಮತ್ತು ಈತನ ಸೊಸೆಯಾಗಿರ್ತಕ್ಕಂಥ ಗಂಗಾದೇವಿ ಮಧುರಾ ವಿಜಯಂ ಏನು ಮಾಡ್ದಳ್ರಿ? ಬರೆದಳ, ಕಂಪಣ್ಣನ ಹೆಂಡತಿ. ನೆಕ್ಸ್ಟ್, ಹರಿಹರ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕ. ಇದು ನಿಮಗೆ ಗೊತ್ತಿರೋ ವಿಜಯನಗರ ಸಾಮ್ರಾಜ್ಯ 1336 ಏನಾಗುತ್ತೆ ರೀ? ಸ್ಥಾಪನೆ ಆಗುತ್ತೆ. ತುಂಗಭದ್ರಾ ನದಿಯ ದಡದ ಮೇಲೆ ವಿದ್ಯಾರಣ್ಯವರ ಮಾರ್ಗದರ್ಶನದಲ್ಲಿ. ಓಕೆ, ನೆಕ್ಸ್ಟ್, ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದಾರ. ಅಲ್ಲಾವುದ್ದೀನ್ ಬಹುಮನ್ ಶಾ, ಅಲ್ಲಾವುದ್ದೀನ್ ಮುಜಾಹಿದ್ ಶಾ, ದೌಡ್ ಶಾ ಮತ್ತು ಮೊಹಮ್ಮದ್ ಶಾ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಅಲ್ಲಾವುದ್ದೀನ್ ಮೊಹಮ್ಮದ್ ಶಾ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದಂಥ ಆನ್ಸರ್. ಅಲ್ಲಾವುದ್ದೀನ್ ಗಂಗು ಬಹುಮನ್ ಶಾ ಅನ್ನುವಂಥ ವ್ಯಕ್ತಿ ಈ 1347ರಲ್ಲಿ ಮಹಮ್ಮದ್ ಬಿನ್ ತುಘಲಕನ ಆಳ್ವಿಕೆ ಕಾಲದಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಆಗುತ್ತೆ ರೀ. ಓಕೆ, ಇದು ನಂತರ 1489ರಲ್ಲಿ ಈ ಮನೆತನ ಡಿವೈಡ್ ಆಗುತ್ತೆ. ಇಲ್ಲಿ ಪ್ರಸಿದ್ಧಿಗೆ ಬಂದವರು ಯಾರಂದ್ರಿಗಿನ ವಿಜಯಪುರದ ಆದಿಲ್ ಶಾಹಿಗಳು ಪ್ರಸಿದ್ಧಿಗೆ ಬರ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಕೆಳಗಿನವರಲ್ಲಿ ಮಹಾತ್ಮ ಗಾಂಧಿಯವರು ಯಾರನ್ನು 1940ರ ವೈಯಕ್ತಿಕ ಸತ್ಯಾಗ್ರಹಕ್ಕೆ ಆಯ್ಕೆ ಮಾಡಿದರು ಅಂತ ಕೊಟ್ಟಿದ್ದಾರೆ. ವಿನೋಬಾ ಭಾವೆ, ಲೋಕಮಾನ್ಯ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಾರ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ವಿನೋಬಾ ಭಾವೆ ಭೂದಾನ ಚಳವಳಿಯ ಒಂದು ಹರಿಕಾರ. ಯಾರು? ವಿನೋಬಾ ಭಾವೆ ಅವರು. ಇವರಿಗೆ ರಾಷ್ಟ್ರೀಯ ಶಿಕ್ಷಕ ಅನ್ನುವಂಥ ಕೂಡ ಬಿರುದು ಅಥವಾ ಹೆಸರಿದೆ ರೀ. ಅರ್ಥ ಆಯ್ತಾ? ರಾಷ್ಟ್ರೀಯ ಶಿಕ್ಷಕ. ಇವರು ವೈಯಕ್ತಿಕ ಕಾನೂನು ಒಬ್ಬಂಟಿ ಸತ್ಯಾಗ್ರಹ ಅಂತ ಕರಿತೀವಿ. ಒಬ್ಬಂಟಿ ಸತ್ಯಾಗ್ರಹಕ್ಕೆ ಆಯ್ಕೆಯಾದ ಮೊದಲ ವ್ಯಕ್ತಿ. ಆ್ಯಕ್ಚುಲಿ ಈ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಯಾಕೆ ಆರಂಭಿಸಿದ್ರು ಅಂತಂದರೆ,
ಎರಡನೇ ಮಹಾಯುದ್ಧದಲ್ಲಿ ನಮ್ಮ ಭಾರತೀಯರ ಸೈನಿಕರನ್ನು ಏನು ಮಾಡ್ತಾಯಿದ್ರು, ಅಲ್ಲಿ ಬಳಸ್ಕೊಳ್ತಾ ಇದ್ದರು. ಹಾಗಾಗಿ ಅದರ ಒಂದು ಅಂದರೆ ನಾವು ಕೊಡಲ್ಲ, ಸೈನ್ಯವನ್ನು ನಾವು ಬಳಕೆ ಮಾಡಲಿಕ್ಕೆ ಬಿಡಲ್ಲ, ಮತ್ತು ನಾವು ಆ ಯುದ್ಧದಲ್ಲಿ ಪಾಲ್ಗೊಳ್ಳಲ್ಲ ಅನ್ನೋದಕ್ಕೆ ವೈಯಕ್ತಿಕ ಕಾನೂನು ಭಂಗ ಚಳವಳಿ ಮಾಡಿದ್ರು, ಇವರು ಸ್ಟಾರ್ಟ್ ಮಾಡಿದ್ರು. ಓಕೆ, ಇದು ನಿಮಗೆ ಗೊತ್ತಿರಬೇಕು, ರೈಟ್? ಅದೇ ನೋಡ್ರಿ, ಅದೇ 1940ರಲ್ಲಿ ಆಗಸ್ಟ್ 8 ಲಾರ್ಡ್ ಲೀನ್ ಲಿತ್ಗೋ ಏನು ಮಾಡಿದಂದ್ರೆ ಆಗಸ್ಟ್ ಪ್ರಸ್ತಾವನೆ ಅಥವಾ ಆಗಸ್ಟ್ ಆಫರನ್ನು ನೀಡಿದ. ಅದಾದ ನಂತರ ವೈಯಕ್ತಿಕ ಕಾನೂನು ಭಂಗ ಚಳವಳಿ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೋಕಮಾನ್ಯ ತಿಲಕ್. ಇವರು ಲೋಕಮಾನ್ಯ ತಿಲಕ್ ಏನಿದಾರಲ್ಲ, ಇವರು ಓಮ್ ರೂಲ್ ಲೀಗ್ 1916ರಲ್ಲಿ ಸ್ಥಾಪನೆ ಮಾಡಿದರು. ಮತ್ತು ಅಷ್ಟೇ ಅಲ್ಲ, 1906ರಲ್ಲಿ ಸ್ವದೇಶಿ ಚಳವಳಿಯನ್ನು ಕೂಡ ಏನು ಮಾಡಿದರು, ಪ್ರಾರಂಭಿಸಿದರು, ಲೋಕಮಾನ್ಯ ತಿಲಕ್. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಕೂಡ ಒಬ್ಬ ಉತ್ತಮ ರಾಜಕೀಯ ವ್ಯಕ್ತಿ ರೀ. ಅರ್ಥ ಆಯ್ತಾ? ಜೈ ಜವಾನ್ ಜೈ ಕಿಸಾನ್ ನೋಡ್ರಿ. ಹಾಗಾಗಿ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಕೂಡ ನಮ್ಮ ದೇಶದ ಪ್ರಥಮ ಪ್ರಧಾನಿಯಾದರು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ವಂದೇ ಮಾತರಂ ಅನ್ನು ಮೊದಲ ಬಾರಿಗೆ ಆಡಲಾಯಿತು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂಥದ್ದು ಯಾವುದಂದ್ರಿಗಿನ ಕಲ್ಕತ್ತಾ ಅಧಿವೇಶನದಲ್ಲಿ ರೆಹಮತ್ ಉಲ್ಲಾ ಸಹಾನಿಯವರ ಅಧ್ಯಕ್ಷತೆಯಲ್ಲಿ 1896ರಲ್ಲಿ ಮೊದಲ ಬಾರಿಗೆ ಏನಾಯಿತು, ವಂದೇ ಮಾತರಂ ಈ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರತಕ್ಕಂಥ ಕೃತಿಯಿಂದ ಬಂಕಿಮ್ ಚಂದ್ರ ಚಟರ್ಜಿ ನೋಡ್ರಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇದನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಏನು ಮಾಡಿದರು, ಈ ಗೀತೆಯನ್ನು ಆಡಿದರು. ಓಕೆ ಫ್ರೆಂಡ್ಸ್, ಓಕೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮದ್ರಾಸ್ ಅಧಿವೇಶನ 1887. ಈ ಬದ್ರುದ್ದೀನ್ ತ್ಯಾಬ್ಜಿ ಓಕೆ, ಮೊದಲ ಮುಸ್ಲಿಂ ವ್ಯಕ್ತಿ. ಅಲಹಾಬಾದ್ ಅಧಿವೇಶನ ಜಾರ್ಜ್ ಯೂಲೆ ಮೊದಲ ಬ್ರಿಟಿಷ್ ವ್ಯಕ್ತಿ. ಸೂರತ್ ಅಧಿವೇಶನ ರಾಸ್ ಬಿಹಾರಿ ಅವರು ಇಸ್ಕೊಂಡಿದ್ದರು. ಇಲ್ಲಿ ಕಾಂಗ್ರೆಸ್ ಏನಾಯಿತು, ಇಬ್ಬಾಗ ಆಯಿತು. INC ಏನಾಯಿತು, ಇಬ್ಬಾಗ ಆಯಿತು ಸ್ನೇಹಿತರು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಕ್ಯಾನಿಂಗ್. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಐತೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದು? ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗಾದರೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಬರಬೇಕಂತಂದ್ರೆ, ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತಂದ್ರೆ ರಾಬರ್ಟ್ ಕ್ಲೈವ್ ರೀ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ನಿಮ್ಗೆ ಅರ್ಥ ಆಗುತ್ತೆ. ರಾಬರ್ಟ್ ಕ್ಲೈವ್ ಬಂಗಾಳದ ಇವನು ಬರೀ ಗವರ್ನರ್ ಅಷ್ಟೇ, ಬಂಗಾಳದ ಗವರ್ನರ್. ಓಕೆ, ಹಾಗಾದರೆ ವಾರನ್ ಹೆಸ್ಟಿಂಗ್ಸ್ ನೋಡಿ ಸ್ನೇಹಿತರೆ, ವಾರನ್ ಹೆಸ್ಟಿಂಗ್ಸ್ ಇವನು ಬಂಗಾಳದ ಗವರ್ನರ್ ಜನರಲ್. ಯಾವ ಕಾಯ್ದೆ? 1773ರ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ವಿಲಿಯಂ ಬೆಂಟಿಕ್ ಭಾರತದ ಗವರ್ನರ್ ಜನರಲ್ 1833ರ ಕಾಯ್ದೆ ಪ್ರಕಾರ. ಓಕೆ, ನೆಕ್ಸ್ಟ್ ಲಾರ್ಡ್ ಕ್ಯಾನಿಂಗ್ ವೈಸ್ರಾಯ್, ಭಾರತದ ಪ್ರಥಮ ವೈಸ್ರಾಯ್. ಯಾವ ಕಾಯ್ದೆ? 1858 ಪ್ರಕಾರ, 1858ರ ಕಾಯ್ದೆ ಪ್ರಕಾರ. ನೆಕ್ಸ್ಟ್ ಕೊನೆಯ ವೈಸ್ರಾಯ್ ಮೌಂಟ್ ಬ್ಯಾಟನ್ ರೈಟ್. ಮೌಂಟ್ ಬ್ಯಾಟನ್ ಕೊನೆಯ ವೈಸ್ರಾಯ್ ಸ್ನೇಹಿತರೆ, ಕೊನೆಯ ವೈಸ್ರಾಯ್. ಓಕೆ, ನೆಕ್ಸ್ಟ್
ಪ್ರಥಮ ಗವರ್ನರ್ ಜನರಲ್ ಇವನು ಆಗ್ತಾನೆ ರೀ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್. ಇನ್ನು ಕೊನೆಯ ಗವರ್ನರ್ ಜನರಲ್, ಕೊನೆಯ ಮತ್ತು ಭಾರತೀಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ. ಓಕೆ ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಬೇಕು, ಕೊನೆಯ ಗವರ್ನರ್ ಜನರಲ್. ಇಷ್ಟು ನೋಡಿಕೊಂಡ್ರೆ ಇವೆಲ್ಲ ಅಲ್ಲಿ ಕವರ್ ಆಗಿರ್ತವೆ. ಇದು ಇವತ್ತಿನ ಕ್ಲಾಸ್ ಸ್ನೇಹಿತರೆ, ಇವತ್ತಿನ ತರಗತಿ ಸ್ನೇಹಿತರೆ. ನಿರಂತರವಾಗಿ ನಾನು ಇದೇ ರೀತಿ ಕ್ಲಾಸ್ ಮಾಡ್ತಾ ಇರ್ತೀನಿ. ನಿಮ್ಮದು ಸಪೋರ್ಟ್ ನನಗೆ ಒಂದು ಅವಶ್ಯಕವಾಗಿರ್ತದೆ. ಯಾಕಂದ್ರೆ ನೀವೆಷ್ಟು ಸಪೋರ್ಟ್ ಮಾಡ್ತಾರಲ್ಲ ಅಷ್ಟು ನಾ ಬೂಸ್ಟ್, ಅಷ್ಟು ಎನರ್ಜಿಯಾಗಿ ನಾನು ಏನು ಮಾಡ್ತೀನಿ, ಪಾಠ ಮಾಡ್ತೀನಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.